So, hello everyone, welcome to all my YouTube channel. So, ನಾವು ಪ್ರೀವಿಯಸ್ ಕ್ಲಾಸಲ್ಲಿ SSC GD ಆ್ಯಂಡ್ SSC MTS ಎಕ್ಸಾಮ್ ರಿಲೇಟೆಡ್ ನಾವು ಮಾಡ್ತಿದ್ವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ವಿ. ಸೊ ನಾನು ನಿಮ್ಗೆ ಹೇಳಿದ ಹಾಗೆ ಇದರಲ್ಲಿ ನಾವು ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವಶನ್ಸ್ ಏನು ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸೊ ಆಲ್ರೆಡಿ ನಾವು 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಂಬಂದರೆ ಇದು 3rd ಕ್ಲಾಸ್ ಆಗಿರುವಂಥದ್ದು. ಸೊ ನಮಗೆ PYQ ಸೀರೀಸ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ನಾವು ಆಲ್ಮೋಸ್ಟ್ ಸಾಲ್ವ್ ಮಾಡಿದರೆ ಅಲ್ಲಿ ಒಂದು ಮಾಹಿತಿ ಇರುತ್ತೆ. ಏನಂತಂದರೆ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಮತ್ತು ಕ್ವಶನ್ಗಳ ಪ್ಯಾಟ್ರನ್ ಏನು ಮತ್ತು ಈಸಿ ಲೆವೆಲ್ ಇದೆನಾ ಏನು ಟಫ್ ಲೆವೆಲ್ ಇದೆನಾ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದು ವೆರಿ ಯೂಸ್ಫುಲ್ ಆಗಿರುವಂಥದ್ದು ಆ್ಯಂಡ್ 100% ಸೇಮ್ ಕ್ವಶನ್ಸ್ ಇದೇ ಥರನೇ ಬರ್ತವೆ ಇಲ್ಲಿ. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಕೇಳ್ಬೋದು ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ನಾವು ಇಲ್ಲಿ ಕವರ್ ಮಾಡಿದರೆ ಉಳಿಕೆ GK ಏನು ಮಾಡೋದಂತ. ಸೊ GK ಸಲುವಾಗಿ ನಾನು ಆಲ್ರೆಡಿ ಪ್ರತಿದಿನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕ್ವಿಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಅಟೆಂಪ್ಟ್ ಮಾಡ್ಬೋದು. ಆ್ಯಂಡ್ ಇಂಗ್ಲೀಷ್ ಬಗ್ಗೆ ಅಂತಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ನೀವು ಯಾವುದನ್ನ ಒಂದು ಟೆಕ್ಸ್ಟ್ ಬುಕ್ ಇದ್ದರೆ ಓದ್ಕೋಬೋದು. ಇಲ್ಲಾಂತಂದರೆ ಅದರದ್ದು ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅಂದರೆ ನಾನು ಬೇಕಿದ್ರೆ 4 ಸಬ್ಜೆಕ್ಟ್ನ ಟೀಚ್ ಮಾಡ್ಬೋದು. ಬಟ್ ಏನಂದರೆ ಟೈಮ್ ಶಾರ್ಟೇಜ್ ಆದ್ದರಿಂದ ಸೊ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ನ ಅಷ್ಟೇ ಮಾಡ್ತಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇ ಕ್ವಶನ್ ನೋಡ್ರಿ ರೀಸನಿಂಗಲ್ಲಿ. ಸೊ ಈ ಡಯಾಗ್ರಾಮಿಂದ ಈ ಸೀರೀಸ್ ಡಯಾಗ್ರಾಮಲ್ಲಿ ಕೊಟ್ಟಿರುವಂಥದ್ದು ನಮಗೆ 5th ಡಯಾಗ್ರಾಮ್ ಏನು ಬರುತ್ತೆ ಕಂಡುಹಿಡಿಯೋಕೆ ಇಲ್ಲಿ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡಂದರೆ ನಾನು ನಿಮಗೆ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ನೀವೇನು ಮಾಡ್ಬೇಕಂದ್ರೆ ಈ ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಕಂಪೇರ್ ಮಾಡ್ಕೊಂಡು ಹೋಗ್ಬೇಡ್ರಿ. ಏನು ಮಾಡಿರಿ ಫಸ್ಟ್ ಸೆಕೆಂಡಿಂದ ಥರ್ಡಿಗೆ ಕಂಪೇರ್ ಮಾಡಿರಿ. ಆಟೋಮೆಟಿಕ್ಕಾಗಿ 4th 5th ಕಂಪೇರ್ ಆಗಿ ಬಂದುಬಿಡುತ್ತೆ ಆನ್ಸರ್. ನೋಡಿರಿ ಇಲ್ಲಿ ಸೆಕೆಂಡಲ್ಲಿ ಎಷ್ಟಿದೆ ಈ ಸೈಡಲ್ಲಿ. ಸೊ ನಮಗೆ ಫಸ್ಟ್ ಲೈನಲ್ಲಿ ಏನಾಗಿದೆ 2 ಮೈನಸ್ ಆಗಿವೆ ಕರೆಕ್ಟ್ ಅಲ್ಲ. ಮತ್ತು ಥರ್ಡ್ ಲೈನಲ್ಲಿ ಏನೈತೆ ಆ್ಯಸ್ ಇಟ್ ಈಸ್ ಐತಿ ಓಕೆ. ಅಂದರೆ 4th ಲೈನಲ್ಲಿ ಕೂಡ ಫಸ್ಟ್ ಲೈನಲ್ಲಿ 2 ಮಿಸ್ ಆಗ್ತವೆ. ಸೊ 2 ಮಿಸ್ ಆಗಿದ್ದಾವೆ ಏನಿಲ್ಲ ಇಲ್ಲಿ. ಸೊ ಇಲ್ಲಿನೂ ಇಲ್ಲ ಮತ್ತು ಇಲ್ಲಿನೂ ಇಲ್ಲ. ಅಂದರೆ ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ವಿತಿನ್ ಸೆಕೆಂಡಲ್ಲಿ ಈ ಥರ ಡೈಗ್ರಾಮ್ ಸೀರೀಸಲ್ಲಿ ವಿತಿನ್ ಸೆಕೆಂಡ್ ಆನ್ಸರ್ನ ತೆಗಿಬೋದು. ಸೊ ನೆಕ್ಸ್ಟ್ ಸಿಲಾಲಿಸಮ್ ರಿಲೇಟೆಡ್ ಕ್ವಶನ್ಸ್ ಆಗಿರುವಂಥದ್ದು ಏನಂತಂದರೆ ಫಸ್ಟ್ನೇದು ಆಲ್ ಲಿರಿಸಿಟ್ಸ್ ಆರ್ ದಿ ಸಿಂಗರ್ಸ್ ಅಂತ. ಅಂದರೆ ಎಲ್ಲ ಗೀತ ರಚನೆಕಾರರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ, ಅವರು ಎಲ್ಲ ಗಾಯಕರಂತ ಸಿಂಗರ್ಸ್ ಕರೆಕ್ಟ್ ಅಲ್ಲ. ಮತ್ತು ಸಮ್ ಸಿಂಗರ್ಸ್ ಆರ್ ರೈಟರ್ಸ್ ಅಂತ. ಅಂದರೆ ಕೆಲವೊಬ್ಬರು ಸಿಂಗರ್ಸು ಕೂಡ ರೈಟರ್ ಆಗಿರ್ತಾರಂತ. ಮತ್ತು ನೋ ರೈಟರ್ ಈಸ್ ಎ ಮ್ಯೂಸಿಷಿಯನ್. ಸೊ ಇದರದ್ದು ಏನು ಬರುತ್ತೆ ನಮಗೆ ಕನ್ಕ್ಲೂಷನ್ ಕಂಡುಹಿಡಬೇಕಲ್ಲಿ. ನೋ ಲಿರಿಚಿಸ್ಟ್ ಈಸ್ ಎ ಮ್ಯೂಸಿಷಿಯನ್ ಅಂತ. ಯಾವುದೇ ಗೀತ ರಚನೆಕಾರರ ಸಂಗೀತಕಾರನಲ್ಲ. ನೋಡ್ರಿ ಲಿರಿಗೆ ಮತ್ತು ಲಿರಿಚಿಸ್ಟ್ ಮತ್ತು ಮ್ಯೂಸಿಷಿಯನಿಗೆ ಏನಾದ್ರು ಇದು ರಿಲೇಷನ್ಸ್ ಕೊಟ್ಟಿಲ್ಲ. ಸೊ ಏನಾಗುತ್ತೆ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ಅದೇ ಥರ ಸಮ್ ರೈಟರ್ಸ್ ಆರ್ ಲಿರಿಚಿಸ್ಟ್. ರೈಟರಿಗೆ ಮತ್ತು ಲಿರಿಚಿಸ್ಟಿಗೆ ಸಮ್ ಅಂತ ನೋಡ್ರಿ. ಲಿರಿಚಿಸ್ಟು ಮತ್ತು ರೈಟರಿಗೆ ಯಾವುದೇ ಥರ ಇದಾಯಿತು ಹೊಂದಾಣಿಕೆ ಕೊಟ್ಟಿಲ್ಲ ಅಂದರೆ ಇದು ಕೂಡ ತಪ್ಪಾಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ನೈದರ್ ಕನ್ಕ್ಲೂಸಿವ್ 1 ಆರ್ 2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಸೊ ಈ ಥರ ನಮಗೆ ಕೋಡಿಂಗ್ ರಿಲೇಟೆಡ್ ಇಲ್ಲಿ ಕೊಟ್ಟಾಗ ನಮಗೆ VF19 YB2 ಆದರೆ ಅದೇ ಥರ TX11 WT10 ಆದರೆ PL6 ಏನಾಗುತ್ತೆ ಕಂಡುಹಿಡಬೇಕಲ್ಲಿ ನಾವು. ಫಸ್ಟ್ನೇದಾಗಿ VF19 ನಾವು ಕಂಪೇರ್ ಎದಕ್ಕೆ ಮಾಡಿರಿ YB2ಗೆ ಕಂಪೇರ್ ಮಾಡಿರಿ. YB2 ಕಂಪೇರ್ ಮಾಡಿರಲಿ. ಸೊ ವಿ ನಂಬರ್ ಎಷ್ಟು 22 6 ಇದು 25 ಇದು 2 ಅಂತ. ಸೊ ನೋಡಿರಿ ಇಲ್ಲಿಗೆ ಎಷ್ಟು ಕಂಪೇರ್ ಆಗಿದೆ 22 ಇದೆ 25 ಆಗಿ ಎಷ್ಟು +3 ಆಗಿದೆ ಮತ್ತು ಇಲ್ಲಿಗೆ -4 ಆಗಿದೆ. ಅದೇ ಥರ ಸೇಮ್ ಇದೇ ಪ್ಯಾಟ್ರ್ನಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಬಿಟ್ರೆ ಆನ್ಸರ್ ಬಂದುಬಿಡುತ್ತೆ. ಸೊ ನಮಗೆ ಈ ನಂಬರಿಂಗ್ ನೋಡೋಕೆ ಹೋಗ್ಬೇಡ್ರಿ. ನಂಬರಿಂಗ್ ಬಿಟ್ಟು ನೀವು ಓನ್ಲಿ ಆಲ್ಫಾಬೆಟ್ ಮೇಲೆ ಅಷ್ಟೇ ಗಮನ ಕೊಡ್ರಿ. ಸೊ P ವ್ಯಾಲ್ಯೂ ಎಷ್ಟೈತಿ 16 ಇಲ್ದು 12. ಸೊ Pಯಲ್ಲಿ ನಾವು +3ನ ಕೂಡಿಸಿದ್ರೆ ಎಷ್ಟಾಗುತ್ತೆ 19 ಆಗುತ್ತೆ. 19 ಅಂದರೆ ಏನು ಎಸ್ ಅಂತ. ಅದೇ ಥರ 12ಅಲ್ಲಿ ಎಷ್ಟು -4 ಮಾಡಬೇಕಲ್ಲಿ -4 ಅಂದರೆ ಏನಾಗುತ್ತೆ 8 ಆಗುತ್ತೆ. 8 ಅಂದರೆ ಏನು ಹೆಚ್ ಅಂತ ಎಸ್ ಹೆಚ್ ಯಾವುದು ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ನಂಬರ್ ನೋಡೋದೇ ಬೇಕಾಗಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಆಗಿರುವಂಥದ್ದು. ಏನಂತಾರೆ 7 ಜನ ಏನಾಡ್ತಾರೆ ಸರ್ಕ್ಯುಲರ್ ಟೇಬಲಲ್ಲಿ ಅವರು 7 ಜನ ಒಳಗಡೆ ಮುಖ ಮಾಡಿ ಕುಳಿತಿರ್ತಾರಂತ. ಸೊ ಒಳಗಡೆ ಮುಖ ಮಾಡಿ ಕೂತಿದ ಮೇಲೆ ಅವ್ರದ್ದು ಏನಾದರೂ ಒಂದೊಂದು ಪೊಸಿಷನ್ಸ್ ಯಾವ ಥರ ಬರ್ತಾರೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಈ ಥರ 7 ಮಂದಿನ ಹಿಂಗೆ ಹಾಕೊಂಡ್ಬಿಟ್ರಿ. ಆಮೇಲೆ ಏನು ಕೊಟ್ಟಿದ್ದಾರೆ ಓನ್ಲಿ 3 people ಸಿಟ್ ಬಿಟ್ವೀನ್ I ಆ್ಯಂಡ್ L ಅಂತ. ಸೊ I ಮತ್ತು L ನೋಡೋ ಇದು ನಮ್ಗೆ ಕನ್ಕ್ಲೂಷನ್ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡಿರಿ ಅದೇ ಥರ ಓನ್ಲಿ 3 people ಸಿಟ್ ಬಿಟ್ವೀನ್ K ಆ್ಯಂಡ್ H ಅಂತ ಇದೂ ಗೊತ್ತಾಗಲ್ಲ. ಮತ್ತು ನೆಕ್ಸ್ಟ್ ನೋಡಿರಿ C ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ದಿ K ಅಂತ. Kನ ಬಲಗಡೆ ಸೈಡ್ ಯಾರು ಕೂತಿದ್ದಾರೆ C ಕೂತಿದ್ದಾರೆ ಅಂತ. ಅಂದರೆ ಇಮಿಡಿಯೇಟ್ ರೈಟ್ ಆಫ್ ದಿ K ಅಂತ. ಅಂದರೆ K ಇಲ್ಲಿ ತೊಗೊಂಡ್ರೆ ನಮಗೆ C ಈ ಕಡೆ ಬರ್ತಾನೆ ಇಮಿಡಿಯೇಟ್ ರೈಟ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಇನ್ನೊಂದೇನು ನೋಡ್ರಿ ಇಲ್ಲಿ
ಓನ್ಲಿ 3 people ಸಿಟ್ ಬಿಟ್ವೀನ್ ಕೆ ಆ್ಯಂಡ್ ಹೆಚ್ ಅಂತ ವೆನ್ ಕೌಂಟೆಡ್ ಫ್ರಮ್ ದಿ ರೈಟ್ ಆಫ್ ದಿ ಹೆಚ್ ಅಂತ. ಇಲ್ಲಿ ನೋಡ್ರಿ ಹೆಚ್ಚಿನ ಬಲಗಡೆಯಿಂದ ನಾವು ತೊಗೊಂಡ್ರೆ ಕೆ ತನಕ 3 ಮಂದಿ ಏನಾಗಿರ್ತಾವೆ ಅಂತ ಕೆ ಮತ್ತು ಹೆಚ್ಚು ನಡುವೆ ಇರ್ತಾವಂತ. ಅಂದರೆ ಹೆಚ್ಚು ಮತ್ತು ಕೆ ನಡುವ ಬಲಗಡೆ ಅಂತ ಹೆಚ್ಚಿಂದ ಕೌಂಟ್ ಮಾಡಿದ್ರೆ ಬಲಗಡೆಯಿಂದ ಅಂತ ನಾವು ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ತೊಗೋರಿ. ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಅಷ್ಟೇ ಆಗುತ್ತೆ 1 2 3. ಸೊ ಇಲ್ಲಿ ಹೆಚ್ಚು ಅಂತ. ಸೊ ನೋಡಿರಿ ಹೆಚ್ಚಿಂದ ನೀವು ರೈಟ್ ಸೈಡ್ ತೊಗೊಂಡ್ರೆ ಅರ್ಥ ಒಂದೇ, ಕೆ ಇಂದ ಲೆಫ್ಟ್ ಸೈಡ್ ತೊಗೊಂಡ್ರು ಕೂಡ ಒಂದೇ ಅರ್ಥ ಆಗುತ್ತೆ. ಅದೇ ಥರ ನೆಕ್ಸ್ಟ್ ನೋಡಿರಿ ಓನ್ಲಿ 3 people ಸಿಟ್ ಬಿಟ್ವೀನ್ ಐ ಆ್ಯಂಡ್ ಎಲ್ ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಐ ಅಂತ. ಲೆಫ್ಟ್ ಆಫ್ ಐ ಅಂತ ನಾವು ಕೌಂಟ್ ಮಾಡಿದರೆ ಐ ಮತ್ತು ಎಲ್ ನೋಡೋ ಎಷ್ಟು ಇದ್ದಾರೆ 3 ಇದ್ದಾರೆ ಅಂತ. ಅಂದರೆ ನಾವು ನೋಡ್ರಿ ಇಲ್ಲಿ ಐನ ಇಲ್ಲಿ ತೊಗೊಂಡ್ರೆ ನಮಗೆ 3 ನೋಡೋ ಇಲ್ಲಿ ಬರುತ್ತೆ, ಇದು ಎಲ್ಲಿ ಬರುತ್ತೆ ಬರಲ್ಲ. ಸೊ ಐನ ಇಲ್ಲಿ ತೊಗೊಳ್ರಿ ನೀವು. ಐನ ಇಲ್ಲಿ ತೊಗೊಂಡ್ರೆ ನಮಗೆ ನೋಡ್ರಿ ಲೆಫ್ಟ್ ಆಫ್ ದಿ ಏನಂತ ಹೇಳಿದಾರೆ ಲೆಫ್ಟ್ ಆಫ್ ದಿ ಐ ಅಂತ. ಅಂದರೆ ಇಲ್ಲಿ ತೊಗೊಂಡ್ರೆ ನಮಗೆ ಲೆಫ್ಟಲ್ಲಿ ಇಲ್ಲಿ ಬರ್ತಾನೆ, ಅಂದರೆ ಇದು ತಪ್ಪಾಗುತ್ತೆ. ಯಾಕಂದರೆ ಲೆಫ್ಟಲ್ಲಿ ನಮಗೆ 2 ಪರ್ಸನ್ ಕೂತಿದ್ದಾರೆ. ಅಂದರೆ ನಾವು ಐನ ಇಲ್ಲಿ ತೊಗೊಬಾರಲ್ಲ, ಕೆಳಗೆ ತೊಗೋಬೇಕು ಇಲ್ಲಿ. ಸೊ ಕೆಳಗಡೆ ತೊಗೊಂಡ್ರೆ ಐನ ಇಲ್ಲಿ ತೊಗೊಂಡ್ರೆ ಲೆಫ್ಟ್ ನೋಡ್ರಿ 1 2 3. ಸೊ ಐನ ಲೆಫ್ಟ್ ಕಡೆಯಿಂದ ನಮಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ಎಲ್ ತನಕ 3 ಜನ ಇದ್ದಾರೆ. ಆಮೇಲೆ ಸಿ ಸಿಟ್ಸ್ ಇದಾಯಿತು. ಓಕೆ, ನೆಕ್ಸ್ಟ್ ಜಿ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ದಿ ಹೆಚ್ ಅಂತ. ಜಿ ಎಂಬರು ಇಮಿಡಿಯೇಟ್ ನೈಬರ್ ಆಫ್ ದಿ ಹೆಚ್ ಆಸ್ ವೆಲ್ ಆಸ್ ಎಲ್ ಅಂತ. ಸೊ ಹೆಚ್ ಆಸ್ ವೆಲ್ ಆಸ್ ಎಲ್. ಒಂದು ನಿಮಿಷ, ಇಲ್ಲಿ ಜಿ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ದಿ ಹೆಚ್ ಆಸ್ ವೆಲ್ ಆಸ್ ಎಲ್. ನಾವು ಎಲ್ಲನ್ನು ಈ ಕಡೆ ತೊಗೊಂಡ್ರೆ ಮತ್ತೇನಾಗುತ್ತೆ ಜಿ ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು, ಬಟ್ ಇಮಿಡಿಯೇಟ್ ನೈಬರ್ ಅಂತ ಹೇಳಿದ್ದಾರೆ. ಅಂದರೆ ಇದು ಕನ್ಕ್ಲೂಷನ್ ಏನಾಗುತ್ತೆ ತಪ್ಪಾಗುತ್ತೆ ನಾವು ತೊಗೊಂಡಿದ್ದು. ಸೊ ನೆಕ್ಸ್ಟ್ ನೋಡಿರಿ ಇದನ್ನು ಐ ಮತ್ತು ಎಲ್ ನೋಡ ಎಷ್ಟು 3 ಮಂದಿ ಇದ್ದಾರೆ ಲೆಫ್ಟ್ ಆಫ್ ಐ ಅಂತ. ನಾವು ಐನ ಈ ಕಡೆ ಸೈಡ್ ತೊಗೊಂಡ್ಬಿಟ್ರೆ ನಮಗೇನಾಗುತ್ತೆ 3 ಜನ. ಐನ ಈ ಕಡೆ ಅಥವಾ ಐನ ಇಲ್ಲಿ ತೊಗೊಂಡ್ರೆ ಲೆಫ್ಟ್ ಆಫ್ ನೋಡ್ರಿ ಇಲ್ಲಿ. ಸೊ ನೀವು ಎಲ್ಲನ್ನು ಇಲ್ಲಿ ತೊಗೋರಿ, ಅಂದರೆ ನಿಮಗೆ ಆನ್ಸರ್ ಬರುತ್ತೆ. ಎಲ್ಲನ್ನು ಇಲ್ಲಿ ತೊಗೊಂಡ್ರೆ ಎಲ್ಲನ ಬಲಗಡೆ ಸೈಡ್ ಎಷ್ಟು 5 ಜನ. ನೀವು ಐನ ಲೆಫ್ಟ್ ಈ ಕಡೆ ತೊಗೋಬೋದು ರಿವರ್ಸ್ ಮಾಡ್ಕೊಂಡ್ಬಿಟ್ರೆ ಅವಾಗ ಈಜಿ ಆಗುತ್ತೆ. ಮತ್ತು ಎಲ್ ಮತ್ತು ಹೆಚ್ಚು ನೋಡಿ ಯಾರು ಜಿ ಕೂತಿದ್ದಾರೆ ಅಂತ, ಜಿ ಆಯಿತು. ಸೊ ಉಳ್ಕಿದ್ದು ಯಾರು ಇನ್ನೊಬ್ರು ಯಾರು ಉಳಿದ್ರು ಡಿ ಉಳಿದ್ರು, ಡಿ. ಸೊ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಿ ಅಂತ. ಸೊ ಡಿ ಇಂದ ಬಲಗಡೆ ಸೈಡಿಂದ ಥರ್ಡ್ ಪೊಸಿಷನ್ ಯಾರು ಕೂತಿದ್ದಾರೆ ಐ ಎಂಬರು ಕೂತಿದ್ದಾರೆ ಇಲ್ಲಿ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗೋದು. ಸೊ ಒಂದೊಂದು ಇನ್ಸ್ಟ್ರಕ್ಷನ್ ನಾವು ಕೇರ್ಫುಲ್ಲಾಗಿ ಓದಿದ್ರೆ ಏನಾಗುತ್ತೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 5th ಕ್ವಶನ್ ನೋಡ್ರಿ. ಸೇಮ್ ಅದೇ ಥರ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ರಿಲೇಟೆಡ್ ಕ್ವಶನ್ ಇರುವಂಥದ್ದು. ಯು ಎಸ್ ಜೆ ಐದು ನಂಬರ್ ಏನು ಕೊಟ್ಟಿದ್ದಾರೆ ಅವರು ಒಂದು 49 ಅಂತ ಕೊಟ್ಟಿದ್ದಾರೆ. ಅದರ ಡಿ ಪಿ ಟಿ ಕ್ಯೂದು 51 ಇದ್ದರೆ ನಮಗೆ ಎಫ್ ಎ ಯು ಎಲ್ದು ಏನು ಬರುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ಆದ್ದರಿಂದ ಫಸ್ಟ್ನೇದಾಗಿ ನಮಗೆ ಯು ಎಸ್ ಜೆ ಐದು ನಮಗೆ ಇದೇನು ಮಾಡಿದ್ರೆ ಸೀರಿಯಲ್ ನಂಬರ್ ಅಂದರೆ ಅಲ್ಫಾಬೆಟ್ ನಂಬರಿಂಗ್ ಪೊಸಿಷನ್ಸ್ ಏನಾಯಿತು ಕೂಡಿಸ್ರಿ ಒಂದ್ಸಲ ಬರುತ್ತೆ ನಂತರ 21 + 19 + 10 ಪ್ಲಸ್ ಇದೆಷ್ಟಾಗುತ್ತೆ 9 ಆಗುತ್ತೆ. ಸೊ ಇವೆಲ್ಲ ಕೂಡಿಸಿದ್ರೆ ನಮಗೆ ನೋಡ್ರಿ 21 19 ಕೂಡಿಸ್ರಿ 40 + 10 50 ಕರೆಕ್ಟ್ ಅಲ್ಲ. 40 + 10 50 50 + 9 59 ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದೇನಾಯ್ತು 49 ಐತಿ, ಅಂದರೆ ಇದು ತಪ್ಪಾಗುತ್ತೆ. ಸೊ ನಮಗೆ ಸೀರಿಯಲ್ ನಂಬರಲ್ಲಿ ತೊಗೊಂಡ್ರೆ ತಪ್ಪಾಗುತ್ತೆ. ಅಲ್ಫಾಬೆಟಿಕ್ A to Z ತೊಗೊಂಡ್ರೆ ಏನಾಗುತ್ತೆ ತಪ್ಪಾಗುತ್ತೆ. ಬಟ್ ನಾವು ಅದನ್ನು Z to A ಅದ್ರದ್ದು ಆಪೋಸಿಟ್ ನಂಬರ್ನ ತೊಗೊಂಡು ನೀವೇನು ಮಾಡ್ರಿ ಬರೀರಿ. ಸೊ ಯುದ ಆಪೋಸಿಟ್ ಏನಾಯ್ತು ನಮಗೆ ಫಸ್ಟ್ ಬರೀರಿ ಯು ಎಸ್ ಇದು USJI. ಯುದ ಆಪೋಸಿಟ್ ಯಾವುದು ನಮಗೆ ಎಫ್, ಎಸ್ದ ಆಪೋಸಿಟ್ ಯಾವುದು ಹೆಚ್, ಜೆದ ಆಪೋಸಿಟ್ ಯಾವುದು ಕ್ಯೂ ಅಂತ, ಮತ್ತು ಐದ ಆಪೋಸಿಟ್ ಯಾವುದು ನಮಗೆ ಆರ್ ಅಂತ. ಸೊ ಈಗ ಕೂಡಿಸ್ರಿ ಇದರದ್ದು 6 + 8 + 17 + 18 7ರ ವ್ಯಾಲ್ಯೂ ಕೂಡಿಸ್ರಿ ಎಲ್ಲ. ಸೊ 14 6 + 8 14 14 + 11 14 + 17 31 31 + 18 31ರಲ್ಲಿ 8 ಕೂಡಿಸ್ರಿ ಎಷ್ಟಾಯಿತು 39 39 10 49. ಸೊ ಇದು ಬರುತ್ತೆ, ಅಂದರೆ ನಮಗೆ ಇದು ಏನಾಯಿತು ಇದರ ಅರ್ಥ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಅದೇ ಥರ ಇದ್ರ ಆನ್ಸರ್ ಬಂದಮೇಲೆ ಫಾಲ್ದ ಆನ್ಸರ್ ಡೈರೆಕ್ಟಾಗಿ ಕಂಡುಹಿಡ್ಬಿಟ್ರಿ. ಸೊ FAUL ಅಂತ. ಸೊ ಎಫ್ದ ಆಪೋಸಿಟ್ ಯಾವುದು ನಮಗೆ ಯು, ಎದ ಆಪೋಸಿಟ್ ಯಾವುದು Z, ಯುದ ಆಪೋಸಿಟ್ ಯಾವುದು ಎಫ್ ಅಂತ, ಮತ್ತು ಎಲ್ದ ಆಪೋಸಿಟ್ ಯಾವುದು ಓ ಅಂತ. ಸೊ ಆದ್ದರಿಂದ 21 + 26 + 6 ಪ್ಲಸ್ ಇದು 15 ಅಲ್ಲ, ಇದು 15 ಇದು ಆ್ಯಕ್ಚುಲಿ ಅಲ್ಲ ಸಾರಿ ಓ ಅದು ಕರೆಕ್ಟ್ ಓ ಐತಿ. ಆ್ಯಕ್ಚುಲಿ ನಾನು 0 ಅಂತ ಅನ್ಕೊಂಡ್ಬಿಟ್ಟೇನೆ, ಇದು 15. ಆದ್ದರಿಂದ ಎಲ್ಲರದ್ದು ವ್ಯಾಲ್ಯೂ ಕೂಡಿಸ್ರಿ 21 + 26 47 47 + 6 ಎಷ್ಟಾಗುತ್ತೆ 47 + 6 53 53 + 5 ಕೂಡಿಸ್ರಿ ಅದರಲ್ಲಿ ಎಷ್ಟಾಗುತ್ತೆ 68 68 ಅಂದರೆ 78 ಅಲ್ಲ 53 ಒಂದು ನಿಮಿಷ 47 + 6 + 15 7 7 13 68 ಆಗುತ್ತೆ. ಸಾರಿ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಸೊ 68 ನಾವು ದೊಡ್ಡ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಟ್ ಪ್ಲಸ್ ಮೈನಸಲ್ಲೇ ಸ್ವಲ್ಪ ಕೆಲವೊಂದು ಟೈಮ್ ಹಿಡಿದು ಬಿಡ್ತೀವಿ. ಅಂದರೆ
ಅವಸರ ಮಾಡಿದ್ರಾಗ ಏನಾದ್ರು ತಪ್ಪು ಮಾಡ್ಕೊತೀವಿ. ಸೊ 47 + 6 53 68 ಆಗುತ್ತೆ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ಯಾವುದೇ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ನಂಬರ್ ಸೀರೀಸ್ ಕ್ವಶನ್ ಆಗಿರುವಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿರಿ. ಇದರಲ್ಲಿ ಪ್ಯಾಟ್ರನ್ ನಿಮಗೆ ಗೊತ್ತಾಗಲ್ಲ. ನೀವು ನೋಡಿರಿ ಒಂದ್ಸಲ 5 14 22 48 ಮತ್ತು 56 ಆದಮೇಲೆ ಈ ನಂಬರ್ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ. ಸೊ 5 ಮತ್ತು 9 ನೋಡೋ ಡಿಫ್ರೆನ್ಸ್ ನೋಡಿರಿ ಎಷ್ಟೈತಿ, +9 ಐತಿ. 14 + 22 ನೋಡೋ ಡಿಫ್ರೆನ್ಸ್ ನೋಡಿದರೆ ಎಷ್ಟು, 8 ಐತಿ. ಮತ್ತು 22 + 48 ನೋಡೋ ಡಿಫ್ರೆನ್ಸ್ ನೋಡಿದರೆ ಎಷ್ಟಾಗುತ್ತೆ ನಮಗೆ, 26. ಕರೆಕ್ಟಲ್ಲ, 26. ಮತ್ತು 48 + 56 ನೋಡೋ ಡಿಫ್ರೆನ್ಸ್ ನೋಡಿದರೆ 8. ನೀವು ಇಲ್ಲಿ ಗಮನಿಸ್ಬೋದು, ಪ್ರತಿ ಸೆಕೆಂಡ್ ನಂಬರ್ ಏನಾಗ್ತಿದೆ ಇಲ್ಲಿ 8 ಕಾನ್ಸ್ಟೆಂಟ್ ಐತಿ. ಅಂದರೆ ಇಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ, ಆಮೇಲೆ ಏನಾಗುತ್ತೆ ಇಲ್ಲಿ 8 ಕಾನ್ಸ್ಟೆಂಟ್ ಆಗುತ್ತೆ. ಕರೆಕ್ಟಲ್ಲ. ಸೊ ಪ್ರತಿ ಸೆಕೆಂಡ್ ವ್ಯಾಲ್ಯೂ ಏನೈತಿ ಇಲ್ಲಿ ಕಾನ್ಸ್ಟೆಂಟ್ ಐತಿ. ಅದಕ್ಕೆ ನಮ್ಗೇನು ಮಾಡಬೇಕು, 8ನ ಆ್ಯಸ್ ಇಟ್ ಇಸ್ ಬಿಟ್ಟು ನಾವು 9 ಮತ್ತು 26 ನೋಡೋ ಡಿಫ್ರೆನ್ಸ್ ನೋಡ್ರಿ. 9 ಮತ್ತು 22 ನೋಡೋ ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮಗೆ, 17 ಆಗುತ್ತೆ. 17. ಅದೇ ಥರ ಇದು ವ್ಯಾಲ್ಯೂ ಬಿಟ್ಟು ಈ 4th ವ್ಯಾಲ್ಯೂ ಐತಲ್ಲ, 5th ವ್ಯಾಲ್ಯೂ ಏನಾಗುತ್ತೆ, ಒಂದು ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಸೊ ನಾವು ಇಲ್ಲಿ ನೋಡ್ರಿ, ಇಲ್ಲಿ 17 ಬಂದಿದೆ ಅಂದರೆ ನೆಕ್ಸ್ಟ್ 17 ಕೂಡಿಸಿ ನೋಡ್ರಿ. 26ರಲ್ಲಿ 17 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 26ರಲ್ಲಿ 17 ಕೂಡಿಸಿದ್ರೆ 43 ಆಗುತ್ತೆ. ಈ 43 ಇಲ್ಲಿ ಬಂದಾಗ ಅದೇ 43ನ 56ರಲ್ಲಿ ಕೂಡಿಸಿ ನೋಡ್ರಿ, ಆನ್ಸರ್ ಬರುತ್ತೇನಂತ 43. ಸೊ 9 99 ಕೊಟ್ಟಿಲ್ಲ, ಓಕೆ. ಅಂದರೆ ಕಂಟಿನ್ಯೂ 17 ಆಗಲ್ಲ, 17ರ ಮಗ್ಗಿಯಲ್ಲಿ ಬರ್ಬೋದು ಅಂತ ಆನ್ಸರ್ ಆಗುತ್ತೆ. ಸೊ 17 34. ಆದ್ದರಿಂದ 26ರಲ್ಲಿ 34ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 60 ಆಗುತ್ತೆ, 60. ಸೊ 60ರಲ್ಲಿ ನಾವು 56ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 56ರಲ್ಲಿ 60 ಕೂಡಿಸಿದ್ರೆ 126, ಅಲ್ಲ ಸಾರಿ 116 ಆಗುತ್ತೆ. ಎಷ್ಟು, 116 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 7th ಪ್ರಾಬ್ಲಮ್ ಕೂಡ ನಂಬರ್ ಸೀರೀಸ್ ಆಗಿರುವಂಥದ್ದು ನೋಡ್ರಿ. 9 25 33 157 317 ಅಂತ. ಸೊ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಂತ. ಸೊ ನೀವು ಇಲ್ಲಿ ಅದೇ ಥರನೇ ನೋಡಿರಿ, ನಮ್ಗೆ ಯಾವ ಥರ ಡಿಫ್ರೆನ್ಸ್ಗಳು ವ್ಯಾಲ್ಯೂ ಆಗ್ತದೆ ಅಂತ. ಅಂದರೆ ಲಾರ್ಜ್ ನಂಬರ್ ಡಿಫ್ರೆನ್ಸ್ ಆಗ್ತಿದೆನಾ, ಏನು ಸ್ಮಾಲ್ ನಂಬರ್ ಡಿಫ್ರೆನ್ಸ್ ಅಂತ ನೋಡ್ಬೇಕಿಲ್ಲ. ಸೊ ನಮಗೆ ಬರ್ತಾ ವ್ಯಾಲ್ಯೂಗಳು ಏನಾಗಿದೆ, ಇನ್ಕ್ರೀಸ್ ಹಾಕೊಂತ ಹೋಗಿದೆ. ಇನ್ಕ್ರೀಸ್ ಹಾಕೊಂತ ಹೋಗಿದೆ ಅಂದರೆ ಅದರ ಅರ್ಥ ಏನಾಗುತ್ತೆ ನಮಗೆ, ಇದು 53 ಆ್ಯಕ್ಚುಲಿ +53. ಸೊ ನಮಗೆ ಇನ್ಕ್ರೀಸ್ ವ್ಯಾಲ್ಯೂ ಹಾಕೊಂಡು ಹೋಗಿದೆ ಅಂದರೆ ಅದು ಕಂಪಲ್ಸರಿ ಗುಣಾಕಾರದಲ್ಲಿ ಇರುತ್ತಂತ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡ್ರಿ 9 3 27 ಎಷ್ಟು, 2 -2 ಕ್ಯಾನ್ಸಲ್. ಅದೇ ಥರ ಇದು 25 50 50 + 3 ಕರೆಕ್ಟಲ್ಲ. ಮತ್ತು ನೆಕ್ಸ್ಟ್ ನೋಡ್ರಿ 53 3. ಸೊ 53 3 ಮಾಡಿರಿ ಎಷ್ಟಾಗುತ್ತೆ, 3 3 9 3 15 ಕರೆಕ್ಟಲ್ಲ, 159 ಐತಿ. ಸೊ ಅದರಲ್ಲಿ ಮತ್ತೆ -2. ಮತ್ತು ನೆಕ್ಸ್ಟ್ ಇದು ಕೂಡ ಗುಣಾಕಾರ 2. ಇದು ಗುಣಾಕಾರ 2 ಆಗಿರುವಂಥದ್ದು. ಗುಣಾಕಾರ 2 + 3. ಇದು ಗುಣಾಕಾರ 2 + 3 ಆಗುತ್ತೆ. ಅದೇ ಥರ ಇದೇನು ಮಾಡ್ಬೇಕು ನಾವು ಇಲ್ಲಿ, ಗುಣಾಕಾರ 3 - 2 ಮಾಡ್ಬೇಕು, ಅವಾಗ ಆನ್ಸರ್ ಬರುತ್ತೆ. ಸೊ 317 × 3 ಮಾಡಿರಿ ಎಷ್ಟಾಗುತ್ತೆ, 3 21 3 1 3 5 ಮತ್ತು 3 3 9. 953ರಲ್ಲಿ ನಾವು ಎಷ್ಟು 2ನ ತೆಗೆದ್ರೆ ನಮಗೇನು ಸಿಗುತ್ತೆ, 949 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, 949. ಸೊ ಅದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ವ್ಯಾಲ್ಯೂನ ನಾವು ಒಂದ್ಸರಿ ಗುಣಾಕಾರ, ಒಂದ್ಸರಿ 3ರಿಂದ ಗುಣಾಕಾರ ಮಾಡಿ ಮೈನಸ್ ಮಾಡಬೇಕು, ಇನ್ನೊಂದು 2ರಿಂದ ಗುಣಾಕಾರ ಮಾಡಿ +3 ಮಾಡಬೇಕು. ಅಂದರೆ ಆಗುತ್ತೆ ನಮಗೆ ಸೀರೀಸ್ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 8th ಪ್ರಾಬ್ಲಮ್ ನೋಡ್ರಿ. ಸೊ ವೆನ್ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಆಗಿರುವಂಥದ್ದು ಏನಂತಂದರೆ, ಸಿಸ್ಟರು ಬ್ರದರ್ ಫ್ರೆಂಡ್ ಈ ಥರ ಯಾವುದು ಉತ್ತಮವಾಗಿ ವಿವರಿಸುವ ವೆನ್ ರೇಖಾಚಿತ್ರ ಯಾವುದಂತ ನಾವು ಇಲ್ಲಿ ಕಂಡುಹಿಡಬೇಕಿಲ್ಲ. ಸೊ ಫಸ್ಟ್ನೇದಾಗಿ ಒಬ್ಬನು ಫ್ರೆಂಡ್ ಇದ್ದವನು ಅದು ಬ್ರದರ್ ಕೂಡ ಆಗ್ಬೋದು, ಕರೆಕ್ಟಲ್ಲ. ಇವನು ಫ್ರೆಂಡ್ ಇದ್ದವನು ಅವನು ಒಬ್ಬನು ಬ್ರದರ್ ಕೂಡ ಆಗ್ಬೋದು, ಕರೆಕ್ಟಲ್ಲ. ಅದೇ ಫ್ರೆಂಡು ಸಿಸ್ಟರ್ ಕೂಡ ಆಗಿರ್ಬೋದು. ಆ ಫ್ರೆಂಡ್ ಯಾರು, ಸಿಸ್ಟರ್ ಕೂಡ ಆಗಿರ್ಬೋದು, ಕರೆಕ್ಟಲ್ಲ. ಅದಕ್ಕೆ ನಮ್ಗೆ ಯಾವ್ದು ಆಗುತ್ತೆ, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ. ನೋಡ್ರಿ ಇಲ್ಲಿ ನಾವು ಇದು ಸಿಸ್ಟರ್ ಅಂತ ತೊಗೊಂಡ್ರು ಕೂಡ ಎಲ್ಲ ಫ್ರೆಂಡು ಬ್ರದರ್ ಆಗೋಕ್ಕಾಗಲ್ಲ, ಎಲ್ಲ ಫ್ರೆಂಡ್ಗಳು ಬ್ರದರ್ ಆಗೋಕ್ಕಾಗತ್ತಾ, ಆಗಲ್ಲ, ತಪ್ಪಾಗುತ್ತೆ, ಕರೆಕ್ಟ್ ಅಲ್ವಾ. ಅದೇ ಥರ ಇಲ್ಲಿ ನೋಡ್ರಿ ಸಿಸ್ಟರು ಫ್ರೆಂಡು ಮತ್ತು ಬ್ರದರ್ ಅದು ಕೂಡ ಬರಲ್ಲ ಇಲ್ಲಿ ನಮಗೆ ಕಂಪ್ಯಾರಿಸನ್ ಮಾಡಿದ್ರೆ. ಸಿಸ್ಟರು ಬ್ರದರ್ ಫ್ರೆಂಡ್ ಅಂತ ಇದು ಸಪ್ರೇಟ್ ಮಾಡೋಕ್ಕೆ ಬರೋಕ್ಕಾಗಲ್ಲ. ಅದಕ್ಕೆ ಏನಂತಂದರೆ ಫ್ರೆಂಡ್ ಇದ್ದವರು ಅವ್ರ ಬ್ರದರ್ ಕೂಡ ಆಗೋಕ್ಕೆ ಚಾನ್ಸ್ ಇರುತ್ತೆ, ಆ ಫ್ರೆಂಡ್ ಅನ್ನೋರು ಯಾರು ಸಿಸ್ಟರ್ ಕೂಡ ಆಗಿರ್ಬೋದು, ಕರೆಕ್ಟ್ ಅಲ್ಲ. ಅದಕ್ಕೆ ನಮಗೆ ಯಾವುದು ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಇದು ಸಿಲೋಜಿಸಮ್ ಕ್ವಶನ್ಸ್ ಆಗಿರುವಂಥದ್ದು. ಸೇಮ್ ನಾನು ಪ್ರೀವಿಯಸ್ ಕ್ವಶನ್ ಹೆಂಗೆ ಮಾಡಿಸಿದ್ನಲ್ಲ ಅದೇ ಥರನೇ ಐತಿ ನೋಡ್ರಿ. ಆಲ್ ಕೇಜಸ್ ಆರ್ ನೆಸ್ಟ್ ಅಂತ, ಆಲ್ ಕೇಜಸ್ ಆರ್ ನೆಸ್ಟ್ ಅಂದರೆ ಸಮ್ ನೆಸ್ಟ್ ಆರ್ ಹೌಸಸ್ ಅಂತ. ಮತ್ತು ಸಮ್ ನೆಸ್ಟ್ ಆರ್ ಹೌಸಸ್ ಆದರೆ ನಮಗೆ ನೋ ಹೌಸ್ ಈಸ್ ಎ
ಡೆನ್ ಅಂತ. ಸೊ ನಿಮಗೆ ಈ ಥರ ಬರೋದು ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ನೀವು ಈಸಿಯಾಗಿ ಕನ್ಕ್ಲೂಷನ್ ಕಂಡುಹಿಡ್ಬೋದು. ಸೊ ನೋ ಕೇಜ್ ಈಸ್ ಎ ಡೆನ್ ಅಂತ. ನೋ ಕೇಜ್, ಕೇಜಿಗೆ ಮತ್ತು ಡೆನ್ನಿಗೆ ಲಿಂಕ್ ಕೊಟ್ಟಿದ್ದಾನ ಇಲ್ಲಿಲ್ಲ, ಅದಕ್ಕೆ ತಪ್ಪು ಇದು. ನಮಗೆ ನೋ ಕೇಜ್ ಇಸ್ ಎ ಡೆನ್, ಅದಕ್ಕೆ ತಪ್ಪಾಗುತ್ತೆ. ಸಮ್ ಹೌಸಸ್ ಆರ್ ಕೇಜಸ್ ಅಂತ. ಸಮ್ ಹೌಸಸ್ ಆರ್ ಕೇಜಸ್, ಕೇಜಸ್ಸಿಗೆ ಮತ್ತು ಅದು ಹೌಸಿಗೆ ಇಲ್ಲಿ ಯಾವುದೋ ಸ್ಟೇಟ್ಮೆಂಟಲ್ಲಿ ಇದು ಕೊಟ್ಟಿದ್ದಾನ, ಕಂಪ್ಯಾರಿಸನ್ ಕೊಟ್ಟಿದ್ದಾನೆ, ಕೊಟ್ಟಿಲ್ಲ, ಅದಕ್ಕೆ ಇದನ್ನು ಕೂಡ ತಪ್ಪಾಗುತ್ತೆ. ಸೊ ಕನ್ಕ್ಲೂಷನ್ ನೈದರ್ ಕನ್ಕ್ಲೂಷನ್ 1 or 2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಕನ್ಕ್ಲೂಷನ್ ಕರೆಕ್ಟ್ ಅಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಅದೇ ಥರನೇ, ಸೊ ಬೇಸ್ಡ್ ಆನ್ ದಿ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ 3 of the following 4-letter cluster ಆರ್ ಅಲೈಕ್ ಇನ್ ಎ ಸೆಟರ್ ಅಂತ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಒಂದು ಭಿನ್ನವಾಗಿದೆ, ಗುಂಪಿಗೆ ಸೇರಿದ ಪದ ಯಾವುದೋ ಅದನ್ನು ಕಂಡುಹಿಡಬೇಕು ನಾವಿಲ್ಲಿ. ಸೊ ನೀವು ನೋಡಿದ ತಕ್ಷಣ ಗೊತ್ತಾಗಬೇಕು ಇಲ್ಲಿ. ಸೊ ಕ್ಲಸ್ಟರ್ ಕೊಟ್ಟಿರುವಂಥದ್ದು ಅಲೈಕ್ ಇನ್ ವೇ ಸೆಟನ್ ವೇ ಅಂತ ಕೊಟ್ಟಾಗ ಗೊತ್ತಾಗ್ಬಿಡುತ್ತೆ ಯಾವುದು ಇದರಲ್ಲಿ ಆಡವನ್ ಔಟ್ ಯಾವುದು ಅಂತ ನೀವು ಅನ್ಕೋಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನೋಡ್ರಿ, ಕಂಪೇರ್ ಮಾಡಿರಿ UIW. ಸೊ ಇಲ್ಲಿ ಎಷ್ಟು 21, ಇದು 9, ಇದು 23. ಸೊ 21ಇಂದ 9ಗೆ ಬರೋಕ್ಕೆ ಎಷ್ಟು ನಾವು ಮೈನಸ್ ಮಾಡ್ಬೇಕು ಇಲ್ಲಿ, ಎಷ್ಟು ಮೈನಸ್ ಮಾಡ್ಬೇಕು ನಾವಿಲ್ಲಿ 12 ಮೈನಸ್ ಮಾಡಬೇಕು, -12. ಅದೇ ಥರ 9ಇಂದ 23ಗೆ ಆಗ್ಬೇಕು ನಾವೆಷ್ಟು +14 ಮಾಡಬೇಕು. ಸೊ ಇದೇ ಪ್ಯಾಟರ್ನಲ್ಲಿ ಬಂದರೆ ಏನಾಗುತ್ತೆ, ಆನ್ಸರ್ ಯಾವುದು ರೈಟ್ ಆಗುತ್ತೆ. ಇಲ್ಲ ಭಿನ್ನವಾಗಿದ್ದು ಬಂದರೆ ಅದು ಯಾವುದು ಭಿನ್ನವಾಗಿ ಬರುತ್ತಲ್ಲ ಅದು ತೆಗಿಬೇಕು ನಾವಿಲ್ಲಿ. HUJ ಅಂತ ಐತಿ. ಸೊ H ಎಂಬುದನ್ನೇ 8, U 21, ಇದು 10. ಸೊ ಇದಕ್ಕೆ ಕಂಪೇರ್ ಮಾಡಿದಷ್ಟು ನಮಗೆ ಡಿಫ್ರೆನ್ಸ್ ಆಗುತ್ತೆ +13 ಡಿಫ್ರೆನ್ಸ್ ಆಗುತ್ತೆ. ಇದಕ್ಕೆ -11 ಡಿಫ್ರೆನ್ಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ಭಿನ್ನವಾಗಿ ಬಂತು. ಸೊ ನಾವು ಮೂರನೇದು ಒಂದು ಕಂಡಿಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದಂತ. LZN ಅಲ್ಲ, LZN ಸಾರಿ, LZN. ಸೊ L ಅಂದ್ರೂ 12, ಇದು 26, ಇದು 14. ಸೊ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ +14 ಆಗುತ್ತೆ, ಮತ್ತು ಇದಕ್ಕೆ -12 ಆಗುತ್ತೆ. ನೋಡಿಲ್ಲಿ +14 -12 ಸೀರೀಸ್ ಬಂದೈತೆ, ಇಲ್ಲಿನೂ ಬಂದೈತಿ, ಇಲ್ಲಿನೂ ಬಂದೈತಿ. ಅಂದರೆ ಈ ಮೂರು ಪ್ಯಾಟರ್ನ್ಗಳೇನಾಗುತ್ತೋ ನಮಗೆ ಸಮ ಆಗಿರ್ತಾವೆ, ಇದು. ಸೊ ಇದು ಭಿನ್ನವಾಗಿ ಬರುತ್ತೆ. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಭಿನ್ನವಾಗಿದೆ ಇವು 4ರಲ್ಲಿ ಅದನ್ನು ಕಂಡುಹಿಡಬೇಕಂದ್ರೆ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಬೇಕಿದ್ರೆ ಇದನ್ನು KYMದು ಕೂಡ ಮಾಡಿ ನೋಡ್ರಿ. ಸೊ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. K ಅಂದ್ರೆ 11, Y ಅಂದರೆ 25, M ಅಂದರೆ 13. ನೋಡ್ರಿ ಇಲ್ಲಿಗೆ ಕೂಡಿಸಿದ್ರೆ ಎಷ್ಟಾಗುತ್ತೆ, 14 ಪ್ಲಸ್ ಆಗುತ್ತೆ, ಮತ್ತು ಇಲ್ಲಿಗೆ -12 ಆಗುತ್ತೆ. ನೋಡ್ರಿ ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಬರುತ್ತೆ. ಯಾವುದು ಸೇಮ್ ಪ್ಯಾಟರ್ನ್ ಬರುತ್ತಲ್ಲ ಅದನ್ನು ಬಿಟ್ಟು ಯಾವುದು ಸೇಮ್ ಪ್ಯಾಟರ್ನ್ ಬರಲ್ಲ ಅದು ಆಡ್ ಆನ್ ಔಟ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನಮಗೇನಂದ್ರೆ ರೀಸನಿಂಗ್ 10 ಕ್ವಶನ್ಸ್, ಟಾಪ್ 10 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವುದಂದ್ರೆ ನಮಗೆ ಆಪ್ಟಿಟ್ಯೂಡ್ದು 10 ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ನಮಗೆ ಫಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ, the expenditure of the Sudha is 175% more than her savings ಅಂತ. If her expenditure decreases by 12% and savings increases by 40.5%, then by what percent does her income increases ಅಂತ. ಅಂದರೆ ಸೊ ಇದು ಪರ್ಸೆಂಟೇಜ್ ಚಾಪ್ಟರ್ಲಿ ನಾನು ಎಕ್ಸ್ಪೆಂಡಿಚರ್, ಇನ್ಕಮು ಮತ್ತು ಸೇವಿಂಗ್ ಚಾಪ್ಟರ್ನ ಡಿಟೇಲ್ ಆಗಿ ಒಂದು ಕಾನ್ಸೆಪ್ಟ್ ಬರ್ತದೆ, ಅದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದೇ ಥರ ಪ್ಯಾಟರ್ನ್ ಇರುವಂಥದ್ದು. ಏನಂದರೆ ಸುಧಾದ ಎಕ್ಸ್ಪೆಂಡಿಚರು ಅದರ ಸೇವಿಂಗಿನ ಎಷ್ಟು ಇನ್ಕ್ರೀಸ್ ಆಗಿದೆ, 175%. ಅಂದರೆ ಅದರ ಸೇವಿಂಗ್ ನಾವು 100 ಅಂತ ತೊಗೊಂಡ್ರೆ 100ಕಿಂತ 175 ಮೋರ್ ಆಗಿದೆ, ಅಂದರೆ 275 ಆಗಿದೆ ಅಂತ ಅರ್ಥ. ಈಗ 175 ಮೋರ್ ದ್ಯಾನ್ ಹರ್ ಸೇವಿಂಗ್ಸ್ ಅಂತ. ಸೇವಿಂಗ್ 100 ಆದರೆ 175 ಜಾಸ್ತಿ ಆಗಿದೆ, 100ರಲ್ಲಿ 175 ಜಾಸ್ತಿ ಅಂದ್ರೆ 275. ಸೊ ಇದು ಸೇವಿಂಗ್. ಸೊ ನಮಗೆ ಇದು ಸೇವಿಂಗ್ ಮತ್ತು ಎಕ್ಸ್ಪೆಂಡಿಚರ್ ನೋಡಿರುವಂಥದ್ದು ಏನಂತಂದರೆ ವ್ಯಾಲ್ಯೂಗಳು. ಸೊ ಆಮೇಲೆ ಏನಂತಿದೆ, ಇದನ್ನು ಕಟ್ತಾ ಹೊಡ್ರಿ. ಇಲ್ಲಿ ಕಟ್ತಾ ಆದರೆ 5 5 25, ಮತ್ತು 5 5 25, 5 20, ಮತ್ತು ಕಡ್ತಾ ಹೊಡೆದ್ರೆ 5 11, 5 4 20. ಸೊ ಕರೆಕ್ಟ್ ಅಲ್ಲ, 5 ಮಗ್ಗಿಲಿ ಹೋಯಿತು, 11/4 ಇದರದ್ದು ನಮ್ಗೆ ವ್ಯಾಲ್ಯೂ ಬಂತು. ಆಮೇಲೆ ನಾನು ನಿಮಗೆ ಒಂದು ಅಲಿಗೇಷನ್ ಮೆಥಡಲ್ಲಿ ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಒಂದು ಪ್ರಾಬ್ಲಮ್ ಹೇಳಿದ್ದೆ. ಅಲ್ಲಿ ಏನಂದ್ರೆ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಸೇವಿಂಗ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇನ್ಕಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇಲ್ಲಿ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಮತ್ತು ಇದು ಸೇವಿಂಗ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಏನಾಗಿದೆ, ಇಲ್ಲಿ ಡಿಕ್ರೀಸ್ ಆಗಿದೆ, ಅಂದರೆ -12. ಅದೇ ಥರ ಸೇವಿಂಗ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಎಷ್ಟು 40.5. ಇನ್ಕಮ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ I ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ 11 ಐತಿ, 11 ರೇಷಿಯೋ. ಮತ್ತು ಸೇವಿಂಗ್ ವ್ಯಾಲ್ಯೂ ಎಷ್ಟೈತಿ, 4 ಐತಿ, 4. ಸೊ ಆದ್ದರಿಂದ ನಮಗೆ ನೋಡ್ರಿ ಎಕ್ಸ್ಪೆಂಡಿಚರ್ ಇನ್ಕಮ್ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ಇದನ್ನು ಗುಣಾಕಾರ ಮಾಡಿರಿ, ಮತ್ತು ಇದನ್ನು ಗುಣಾಕಾರ ಮಾಡಿರಿ, ಅದು ವ್ಯಾಲ್ಯೂನ I ವ್ಯಾಲ್ಯೂನ ಕಂಡುಹಿಡ್ರಿ ಇಲ್ಲಿ. ಸೊ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ನಮಗೆ ಗುಣಾಕಾರ ಮಾಡಿದರೆ ಏನೇನು ಬರುತ್ತೆ, 12 × -11 ಪ್ಲಸ್ ಏನಂತಿದೆ 40.5
40.5 ಇಂಟು 4 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಷ್ಟಾಯ್ತು ನಮಗೆ ಡಿವೈಡೆಡ್ ಬೈ 11 ಪ್ಲಸ್ 4 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 15 ಆಗುತ್ತೆ 15 ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ ನಮಗೆ ಐ ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ ಕರೆಕ್ಟಲ್ಲ ಸೊ ಗುಣಕಾರ ಮಾಡಿರಿ ಎಷ್ಟು 11 ಇಂಟು 12 ಎಷ್ಟಾಗುತ್ತೆ ನಮಗೆ 132 ಪ್ಲಸ್ 40.5 ಇಂಟು 4 ಅಂತ 4 5 20 ಸೊ 0 ಪಾಯಿಂಟಲ್ಲಿ ಹೋಗ್ಬಿಡುತ್ತೆ ಮತ್ತು 2 ಉಳಿತು 2 ಮತ್ತು 4 4 16 162 ಈ 15 ಏನು ಮಾಡಿರಿ ಡಿವೈಡ್ ಬೈ 15 ಆ್ಯಸ್ ಇಟ್ ಈಸ್ ಬರೀರಿ ಇಸ್ ಈಕ್ವಲ್ ಟು ಐ ಸೊ ಆದ್ದರಿಂದ 162ರಲ್ಲಿ ನಾವು 132 ಕಳಿಬೇಕಿಲ್ಲ ನೋಡಿರಿ 162ರಲ್ಲಿ 132 ಕಳೆದ್ರೆ 30 ಬರುತ್ತೆ ಕರೆಕ್ಟಲ್ಲ ಸೊ 30 ಡಿವೈಡ್ ಬೈ 15 ಈಸ್ ಈಕ್ವಲ್ ಟು ಐ ಅಂತ ಆದ್ದರಿಂದ ಐ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 2 ಬರುತ್ತೆ ಐ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು 2 ಅಂದರೆ ನಮಗೆ ಇನ್ಕಮ್ ಮೇಲೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ 2% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಸೊ ಅರ್ಥ ಆಯ್ತಲ್ಲ ಇದು 2%. ಸೊ ನೆಕ್ಸ್ಟ್ the population of a district is 3,85,000 ಅಂತ ಔಟ್ ಆಫ್ ಇಟ್ಸ್ 1,68,000 ಆರ್ ಮೇಲ್ಸ್ ಅಂತ ಸೊ ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿಸಿದ್ದೆ ಏನಂದರೆ ಟೋಟಲ್ ಪಾಪ್ಯುಲೇಷನ್ 3,85,000ದಲ್ಲಿ ಮೇಲ್ ಎಷ್ಟು ಅದಾರ 1,68,000 ಅದಾರೆ ಮೇಲು ಅಂದರೆ ಫೀಮೇಲ್ ಎಷ್ಟು ಬರುತ್ತೆ ನಮಗೆ ಮೇಲ್ ನೋಡ್ರಿ ಮೇಲ್ ಎಷ್ಟೈತೆ 1,68,000 ಐತೆ ಅಂದರೆ ಫೀಮೇಲ್ ಎಷ್ಟು ಬರುತ್ತೆ ನಮಗೆ 3,85,000ದಲ್ಲಿ 1,68,000 ಕಳೆದ್ಬಿಟ್ರಿ 3,85,000ದಲ್ಲಿ 1,68,000 ಕಳೆದ್ರೆ ನಮ್ಗೆ ಫೀಮೇಲ್ ವ್ಯಾಲ್ಯೂ ಬರುತ್ತೆ ಎಷ್ಟು ನೋಡಿರಿ 000 ಬರುತ್ತೆ ಆ್ಯಸ್ ಇಟ್ ಈಸ್ 8ರಲ್ಲಿ ನಾವೇನು ಮಾಡ್ಬೇಕು 15ರಲ್ಲಿ 8 ತೆಗಿಬೇಕು ಅಂದರೆ 7 ಕರೆಕ್ಟಲ್ಲ ಮತ್ತು 7ರಲ್ಲಿ 6 ತೆಗಿಬೇಕು 1 ಮತ್ತು 3ರಲ್ಲಿ 1 ತೆಗಿಬೇಕು ಅಲ್ಲ 2ರಲ್ಲಿ 1 ತೆಗಿಬೇಕು ಯಾಕಂದರೆ 3ರಲ್ಲಿ 1 ತೆಗಿಬೇಕಂದ್ರೆ 2 ಆಗುತ್ತೆ ಸೊ 21 ಅಂದರೆ 2,17,000 ಏನಾಗುತ್ತೆ ಫೀಮೇಲ್ ವ್ಯಾಲ್ಯೂ ಬರುತ್ತೆ ಆಮೇಲೆ ಅವ್ರೇನು ಕೇಳಿದ್ರಲ್ಲಿ 52% ಆಫ್ ದಿ ಪಾಪ್ಯುಲೇಷನ್ ಇಸ್ ಲಿಟರೇಟ್ ಅಂತ ಅಂದರೆ ಟೋಟಲ್ ಪಾಪ್ಯುಲೇಷನಲ್ಲಿ 52% ಏನಿದ್ರೆ ಸಾಕ್ಷರತೆ ಹೊಂದಿದ್ದಾರೆ ಇಲ್ಲಿ ಮತ್ತು 21% ಏನಿದ್ರೆ ಮೇಲು ಸಾಕ್ಷರತೆ ಹೊಂದಿದ್ರೆ ಫೀಮೇಲ್ದು ನಮಗೆ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ ಸೊ ಕರೆಕ್ಟ್ ಅಲ್ಲ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ ವ್ಯಾಲ್ಯೂ ಇಲ್ಲಿ ಫೀಮೇಲ್ ವ್ಯಾಲ್ಯೂ ನಮಗೆ ಟೋಟಲ್ ಆಲ್ ಓವರ್ ಎವರೇಜ್ ಅಂತ ಎಲ್ಲರದು ಆಲ್ ಪಾಪ್ಯುಲೇಷನ್ದು ಲಿಟ್ರೇಚರ್ ಇದು ಡಿವೈಡೆಡ್ ಬೈ ಮೇಲ್ ವ್ಯಾಲ್ಯೂ ಇದು ಮೇಲ್ ವ್ಯಾಲ್ಯೂ ಅಂತ ಇನ್ಕ್ರೀಸ್ ವ್ಯಾಲ್ಯೂ ಸೇಮ್ ಅದೇ ಥರ ನಾವು ಪ್ರಿವಿಯಸ್ಸಲ್ಲಿ ಹೆಂಗೆ ಇದು ಮಾಡಿದ್ವಲ್ಲ ಇದು ಅಲಿಗೇಷನ್ ಮೆಥಡ್ ಅದೇ ಥರನೇ ಮೇಲ್ ವ್ಯಾಲ್ಯೂ ಫೀಮೇಲ್ ವ್ಯಾಲ್ಯೂ ಅಂತ ಆದ್ದರಿಂದ ಮೇಲ್ದು ಎಷ್ಟು ಇನ್ಕ್ರೀಸ್ ಆಗೈತಿ 52% ಏನೈತಿ ಸಾಕ್ಷರತೆ ಹೊಂದೈತಿ ಸೊ 52% ಫೀಮೇಲ್ದು ನಮ್ಗೆ ಗೊತ್ತಿಲ್ಲ ಎಕ್ಸ್ ಎವರೇಜ್ ಎಲ್ಲರದ್ದು ಎಷ್ಟೈತಿ ಅಲ್ಲ ಇದು ಮೇಲ್ದು 21% ಆಯ್ತಲ್ಲ ಸಾರಿ ಮೇಲ್ದು 21% ಫೀಮೇಲ್ದು ಗೊತ್ತಿಲ್ಲ ಮತ್ತು ಎಲ್ಲರದ್ದು ಎಷ್ಟೈತೆ 52 ಐತಿ ಡಿವೈಡೆಡ್ ಬೈ ಅಂದರೆ ಇದು ನಮಗೆ ಎವರೇಜ್ ಕಂಡುಹಿಡುವಂಥ ಅಲಿಗೇಷನ್ ಮೆಥಡ್ ಟೈಪ್ ಥರನೇ ಮೇಲ್ ವ್ಯಾಲ್ಯೂ ಎಷ್ಟೈತಿ 1,68,000 1,68,000 ರೇಷಿಯೋ ಫೀಮೇಲ್ದು ಎಷ್ಟೈತೆ ನಮಗೆ 2,17,000 2,17,000 ಸೊ ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ ನೋಡಿರಿ ಯಾವ ಮಗ್ಗಿಂದ ಹೋಗುತ್ತಿದ್ದು 3 6 ಅಲ್ಲ 9 9 6 15 ಆಗುತ್ತೆ ಮತ್ತು ಇದು 9 11 ಆಗುತ್ತೆ ಅಂದರೆ ಯಾವ ಮಗ್ಗಿಂದ 7ರ ಮಗ್ಗಿಂದ ಹೋಗುತ್ತೆ ನೋಡಿರಿ 7 2 14 7 4 28 ಮತ್ತು ಇದು 7 3 21 7 1 7 ಸೊ ನಮಗೆ ಏನಾಗುತ್ತೆ 24:31 ರೇಷಿಯೋ ಬರುತ್ತೆ ಸೊ ನೆಕ್ಸ್ಟ್ ಪೇಜಲ್ಲಿ ನೋಡಿರಿ ಸೊ ನೆಕ್ಸ್ಟ್ ಪೇಜಲ್ಲಿ ಏನು ಬರುತ್ತೆ ನಮಗೆ ಆ್ಯಸ್ ಇಟ್ ಈಸ್ ಸೊ ಇಲ್ಲಿ ಏನೇನು ಉಳಿದಿದಲ್ಲ 21 24 ಗುಣಾಕಾರ ಮಾಡಿರಿ ಮತ್ತು ಎಕ್ಸ್ ಇದು 31 ಗುಣಾಕಾರ ಮಾಡಿರಿ ವ್ಯಾಲ್ಯೂ ಬರೀರಿ ಸೊ ಆದ್ದರಿಂದ 21 ಇಂಟು 24 ಅಲ್ವಾ 24 ಪ್ಲಸ್ ಎಕ್ಸ್ ಇಂಟು 31 ಡಿವೈಡೆಡ್ ಬೈ ನಮಗೆ ಎಲ್ಲಿ ಎಷ್ಟೈತೆ 24 + 31 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 55 ಆಗುತ್ತೆ 55 ಸೊ 55 ಇಸ್ ಈಕ್ವಲ್ ಟು ನಮಗೆ ಅದರದ್ದು ಇದೇನೈತಿ ಎಲ್ಲ ಪಾಪ್ಯುಲೇಷನ್ದು ಸಾಕ್ಷರತೆ 52 ಐತೆ ಸೊ ಇಸ್ ಈಕ್ವಲ್ ಟು 52 ಸೊ ನಮಗೆ ಫೀಮೇಲ್ ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ ಸೊ ಇದು ಎಕ್ಸ್ ವ್ಯಾಲ್ಯೂ ಆಗಿರುವಂಥದ್ದು ಒಂದು ನಿಮಿಷ ಸೊ ಇದು ಎಕ್ಸ್ ವ್ಯಾಲ್ಯೂ ಸೊ ಆದ್ದರಿಂದ 21 24 ಗುಣಾಕಾರ ಮಾಡಿರಿ 21 4 84 8 ಕೈಲ 21 2 42 42ರಲ್ಲಿ 8 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 50 504 ಪ್ಲಸ್ 31x ಇಸ್ ಈಕ್ವಲ್ ಟು 55 52ನ ಗುಣಾಕಾರ ಮಾಡಿರಿ 55 ಮತ್ತು 52 ಗುಣಾಕಾರ ಮಾಡಿದ್ರೆ 5 2 10 ಒಂದು ಕೈಲಿ 5 5 25 26 2 10 ಸೊ 36 ಅಂದರೆ 3 ಕೈಲಿ 5 5 25 28 2860 ಈ 2860ದಲ್ಲಿ ನಾವು 504ನ ಕಳಿಬೇಕಿಲ್ಲ ಸೊ 2860 ಸೊ
31 ಎಕ್ಸ್ ಇಸ್ ಈಕ್ವಲ್ ಟು 2860 ನಾವು 504 ಕಳೆದ್ರೆ 6 5 ಎಂಟರಲ್ಲಿ 5 ಕಳೆದ್ರೆ 3 1356 1356 ಸೊ ಎಕ್ಸ್ ಇಸ್ ಈಕ್ವಲ್ ಟು 135 ಇದು 6 ಇದೆ ಸಾರಿ 5 6 ಸೊ 5 6 1356 ಡಿವೈಡ್ ಬೈ 31 ಆದ್ದರಿಂದ ನೋಡಿ ಯಾವ ಮುಗಿಯಲ್ಲಿ ಹೋಗುತ್ತೆ ನಮಗೆ 31 135 ಅಂದರೆ 31 4 3 3 9 3 3 ಇದು ಬರಲ್ಲ ಅಂದರೆ 34 4 3 12 ಸೊ 31 4 ಅಂದರೆ ಎಷ್ಟಾಗುತ್ತೆ 135ರಲ್ಲಿ 124 ಕಳೀರಿ ಎಷ್ಟಾಗುತ್ತೆ 1 1 16 ಮತ್ತು 6 1 6 ಒಂದು ನಿಮಿಷ 135 136ನ ನೀವು 31ಇಂದ ಡಿವೈಡ್ ಮಾಡಿರಿ ಸೊ 31 4 4 1 4 3 12 ಸೊ ಎಷ್ಟಾಗುತ್ತೆ 1 ಇದು 1 0 6 ಮತ್ತು ಎಷ್ಟಾಗುತ್ತೆ 2 1 3 6 1 6 3 18 ಒಂದು ನಿಮಿಷ ಇಲ್ಲಿನ ಕ್ಯಾಲ್ಕುಲೇಷನ್ ಏನು ತಪ್ಪಾಗಿದೆನಾ 2860 ಓ ಸಾರಿ ಇಲ್ಲಿ ಕರೆಕ್ಟ್ ಐತಿ ಇಲ್ಲಿ ನೋಡಿ 2356 ಬರುತ್ತೆ ಇಲ್ಲಿ ತಪ್ಪಾಗಿದೆ ಇಲ್ಲಿ 2356 ಬರೋದು ಬಿಟ್ಟು ನಾನು 1356ನ ಬರೆದಿದ್ದೆ ಇಲ್ಲಿ ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಒಂದು ನಿಮಿಷ 1356 ಅಲ್ಲ ಅದು 2356 ಅದಕ್ಕೆ ನಮಗೇನು ಬರುತ್ತೆ 2356 ಡಿವೈಡ್ ಬೈ 31 ಸೊ ನಾವು 31ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 31 5 6 6 3 18 7 3 21 ಅಂದರೆ 31 7 235ರಲ್ಲಿ 7 1 7 7 3 21 ತೆಗೀರಿ ಎಷ್ಟಾಗುತ್ತೆ 8 28 286 ಸೊ ಮತ್ತು ಇಲ್ಲಿ 186 ಅಂದರೆ ಮತ್ತೆ 6ಇಂದ ಹೋಗುತ್ತೆ ಸೊ 76 ಇಸ್ ದ ರೈಟ್ ಆನ್ಸರ್ ಆಗಿರುವಂಥದ್ದು ನಮಗೆ ಯಾವುದು ಎಕ್ಸ್ ಇಸ್ ಈಕ್ವಲ್ ಟು 76 ಆಪ್ಷನ್ ನಂಬರ್ ಯಾವುದಾಗುತ್ತೆ ನಮಗೆ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಏನಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ಸಲ್ಲಿ ನಾವೇನಾಗುತ್ತೆ ಸ್ಪೀಡ್ ಇರಬೇಕಾಗುತ್ತೆ ಸೊ ಪ್ಲಸ್ಸು ಮೈನಸ್ ಮಾಡೋದ್ರಲ್ಲಿ ಭಾಳ ಗಮನ ಕೊಡಬೇಕು ಯಾಕಂದರೆ ಕೆಲವೊಂದು ಟೈಮ್ ನಮಗೆ ಪ್ಲಸ್ಸು ಮೈನಸಲ್ಲಿ ಹೋಗುತ್ತೆ ನಾವು ಗುಣಕಾರ ಭಾಗಾಕಾರ ಅಂಥವೆಲ್ಲ ಮಾಡ್ಕೋಬೋದು ಪ್ಲಸ್ಸು ಮೈನಸಲ್ಲಿ ಕೆಲವೊಂದು ಟೈಮ್ ಹೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಅದೇ ಥರನೇ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಈಸ್ 6 km/h ಎ ಬೋಟ್ ಕ್ಯಾನ್ ಗೋ 56 km ಡೌನ್ ಸ್ಟ್ರೀಮ್ ಆ್ಯಂಡ್ 39 km ಅಪ್ ಸ್ಟ್ರೀಮ್ ಇನ್ 7 hours ಅಂತ ವಾಟ್ ಈಸ್ ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಸೊ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಸ್ಪೀಡ್ ಆಫ್ ದಿ ಸ್ಟ್ರೀಮ್ ಕೊಟ್ಟಿದ್ದಾರೆ ಸ್ಟ್ರೀಮಿಂದ ವ್ಯಾಲ್ಯೂ ನಮಗೇನೈತಿ 6 km/h ಅಂತ ಐತಿ ಸೊ ನಮಗೆ ಬೋಟ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಕ್ವಶನ್ ಮಾರ್ಕ್ ಅಥವಾ ನೀವು ಬೋಟ್ ವ್ಯಾಲ್ಯೂ ಏನು ಬರ್ಕೊಳ್ರಿ ಎಕ್ಸ್ ಅಂತ ಬರ್ಕೊಳ್ರಿ ಅಜೂಮ್ ಎಕ್ಸ್ ಅಂತ ಇದು km/h ಅಂತ ಆಮೇಲೆ ಅದು ಡೌನ್ ಸ್ಟ್ರೀಮ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 56 km ಮತ್ತು ಅಪ್ ಸ್ಟ್ರೀಮ್ ಎಷ್ಟಾಗಿದೆ 39 km ಎಷ್ಟು ಟೋಟಲ್ ಅಪ್ ಸ್ಟ್ರೀಮು ಮತ್ತು ಡೌನ್ ಸ್ಟ್ರೀಮ್ ಅಂದರೆ ಹಿಂಗೆ ಕೆಳಗಡೆ ಹೋಗೋಕ್ಕೆ ಮತ್ತು ಮೇಲುಗಡೆ ಬರೋಕ್ಕೆ ಟೋಟಲ್ ಅವನು ಎಷ್ಟು ಟೈಮ್ ತೊಗೊಂಡಾನ 7 hour ಟೈಮ್ ತೊಗೊಂಡಿದ್ದಾನಂತ ಕರೆಕ್ಟಲ್ಲ ಆದ್ದರಿಂದ ಬೋಟ್ ಸ್ಪೀಡ್ ಏನಾಗುತ್ತೆ ಕಂಡುಹಿಡಬೇಕು ನಾವಿಲ್ಲಿ ಸೊ ಫಸ್ಟ್ನೇದಾಗಿ ನಮಗೆ ನೋಡ್ರಿ ಡೌನ್ ಸ್ಟ್ರೀಮ್ ವ್ಯಾಲ್ಯೂ ಏನಾಗುತ್ತೆ ಡೌನ್ ಸ್ಟ್ರೀಮ್ ಅಂದರೆ B+S ಅಂತ ಇದರ ಅಪ್ಪರ್ ಸ್ಟ್ರೀಮ್ ಅಂದರೆ ಏನಂತಂದರೆ B-S ಅಂತ ಯಾಕಂದರೆ ಡೌನ್ ಸ್ಟ್ರೀಮ್ ಆಗಿದ್ರೆ ಏನಾಗುತ್ತೆ ನೀರು ಯಾವ ಕಡೆ ಹರಿತದಲ್ಲ ಅದೇ ಕಡೆ ಬೋಟ್ ಹೋದರೆ ಏನಾಗುತ್ತೆ ಅವೆರಡರದ್ದು ವ್ಯಾಲ್ಯೂ ಪ್ಲಸ್ ಆಗಿರುತ್ತೆ ಅದೇ ಅವೆರಡು ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ರೆ ಅವಾಗ ಏನಾಗುತ್ತೆ ನಮಗೆ ಅದರದ್ದು ವ್ಯಾಲ್ಯೂ ನೆಗೆಟಿವ್ಲಿ ಬರುತ್ತೆ ಕರೆಕ್ಟಲ್ಲ ಆದ್ದರಿಂದ ಡೌನ್ ಸ್ಟ್ರೀಮ್ ವ್ಯಾಲ್ಯೂ ಎಷ್ಟೈತಿ 56 ಮತ್ತು ಬೋಟ್ ವ್ಯಾಲ್ಯೂ ಎಷ್ಟೈತಿ ನಮಗೆ ಇಲ್ಲಿ ಎಕ್ಸ್ ಅಂತ ಎಕ್ಸ್ ಪ್ಲಸ್ ಎಸ್ ವ್ಯಾಲ್ಯೂ ಐತಿ 6 ಐತಿ ಕರೆಕ್ಟಲ್ಲ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ನಮಗೇನು ಬರುತ್ತೆ 50 ಸೊ ಇದೇನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 50 ಅದೇ ಥರ ಅಪ್ಪರ್ ಸ್ಟ್ರೀಮ್ ವ್ಯಾಲ್ಯೂ ಎಷ್ಟೈತಿ ನಮಗೆ 39 ಕರೆಕ್ಟಲ್ಲ ಒಂದು ನಿಮಿಷ ಆ್ಯಕ್ಚುಲಿ ನಾನು ಮಾಡ್ತಿರೋ ತಪ್ಪಿದು ಈ ಥರ ಮಾಡಬಾರ್ದು ನಮಗೆ ಅವರು ಟೋಟಲ್ 7 hours ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸೊ ಟೋಟಲ್ 7 ಅವರ್ಸಲ್ಲಿ ಅವರು ಜರ್ನಿನ ಕಂಪ್ಲೀಟ್ ಆಗೈತಿ ಅಂದರೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಈಗ ಡೌನ್ ಸ್ಟ್ರೀಮ್ದು ವ್ಯಾಲ್ಯೂ ಎಷ್ಟು ಕೊಡೋದನ 56 ಡೌನ್ ಸ್ಟ್ರೀಮ್ದು ಸೊ ಡೌನ್ ಸ್ಟ್ರೀಮಲ್ಲಿ ಹೋಗಿದ್ದು ಎಷ್ಟೈತಿ ಚಲಿಸಿದ್ದು ಎಷ್ಟೈತಿ x+6 ಆಗಂತ ಹೇಳಿದ್ದೆ ನಾನು ಅದಕ್ಕೆ ಈಗ ಡಿವೈಡ್ ಬೈ x+6 ಡೌನ್ ಸ್ಟ್ರೀಮಿಂದ ಡಿವೈಡ್ ಮಾಡಬೇಕು ಅದೇ ಥರ ಅಪ್ಪರ್ ಸ್ಟ್ರೀಮ್ ಮೇಲೆ ಎಷ್ಟೈತಿ ಇಲ್ಲಿ 39 ಐತಿ 39 ಸೊ ಇದೇನಾಗುತ್ತೆ ನಮಗೆ x-6 ಈಸ್ ಈಕ್ವಲ್ ಟು ಟೋಟಲ್ ಇವೆರಡರ ಜರ್ನಿ ಎಷ್ಟಾಗೈತಿ 7 ಅವರಲ್ಲಿ ಕಂಪ್ಲೀಟ್ ಆಗೈತಿ ಸೊ ಈ ಥರ ಮಾಡ್ಬೇಕು ನಾವಿಲ್ಲಿ ಸೊ 7 hour ಆದ್ದರಿಂದ ನೋಡಿರಿ ನಮಗೆ ಇಲ್ಲಿ ಕಟ್ತಾ ಹೋಗಲ್ಲ ಯಾವುದರಿಂದ 7ರಿಂದ ಅದಕ್ಕೆ ನಾವು ಏನು ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸೊ 56
ಇಂಟು ಎಕ್ಸ್ ಮೈನಸ್ 6 ಪ್ಲಸ್ 39 ಇಂಟು ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು 7. ಇದು ಎಕ್ಸ್ ಪ್ಲಸ್ 6 ಮತ್ತು ಎಕ್ಸ್ ಮೈನಸ್ 6 ಗುಣಾಕಾರ ಮಾಡಿ ಮೇಲೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 36 ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಮತ್ತೆ ಗುಣಾಕಾರ ಮಾಡಿರಲಿ 56 ಇಂಟು ಎಕ್ಸ್ 56 ಎಕ್ಸ್, ಮತ್ತು ಇದು ಮೈನಸ್ 56 ಇಂಟು 6 ಎಷ್ಟಾಗುತ್ತೆ ಮೈನಸ್, ಇದು ಮೈನಸ್ ಆಗುತ್ತೆ 56, 6ರಲ್ಲಿ 36, 6 30, 33, ಕರೆಕ್ಟಲ್ಲ. ಅದೇ ಥರ ಪ್ಲಸ್ 39 ಇಂಟು ಎಕ್ಸು 39 ಎಕ್ಸ್ ಮೈನಸ್ ಪ್ಲಸ್ ಇದು 39 ಇಂಟು 6, 6 54, 5 ಕೈಲ 6 3 18, 18 23, 234. ಸೊ ಈಸ್ ಈಕ್ವಲ್ ಟು 7x ಸ್ಕ್ವೇರ್ ಮೈನಸ್ 7 42, 4 ಕೈಲ 7 3 21, 21 4 25. ಸೊ ನಮಗೇನಾಗುತ್ತೆ ಇದು 252 ಆಗಿರುವಂಥದ್ದು, 252. ಸೊ 252. ಆದ್ದರಿಂದ ನಾವೇನು ಮಾಡ್ರಿ ಇವೆಲ್ಲ ಎಕ್ಸ್ ವ್ಯಾಲ್ಯೂ ಮತ್ತು ಆ ಕಡೆ ಎಲ್ಲ ಒಂದು ಕಡೆ ತೊಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ 7x ಸ್ಕ್ವೇರು ಮೈನಸ್ ಇಲ್ಲಿ ನೋಡಿರಿ 252 ಐತಿ ಇಲ್ಲಿ, ಕರೆಕ್ಟಲ್ಲ. ಇದೇನೈತಿ 252. ಒಂದು ನಿಮಿಷ ಮಾರ್ಕರ್ ಹಾಕೊಂಡ್ಬಿಡ್ತಿಲ್ಲ, 252. ಸೊ ಇದು ನೋಡಿರಿ 336ಅಲ್ಲಿ ನಾವು 234ನ ಕಳೀರಿ. ಸೊ 336ಅಲ್ಲಿ 234ನ ಕಳೆದ್ರೆ 2 ಆಗುತ್ತೆ, 0 102. ಈ 102 ಎಂಬುದನ್ನು ಮೈನಸ್ ಆಗಿರ್ತದೆ, ಮೈನಸ್ ಹೋಗಿ ಆ ಕಡೆ ಸೈಡ್ ಪ್ಲಸ್ ಆಗುತ್ತೆ, ಕರೆಕ್ಟಲ್ಲ. ಸೊ 252 ಪ್ಲಸ್ 102. ಅದೇ ಥರ 56 ಪ್ಲಸ್ 39 ಎಷ್ಟಾಗುತ್ತೆ ನಮಗೆ 95 ಆಗುತ್ತೆ. 95 ಆ ಕಡೆ ಸೈಡ್ ಹೋದರೆ ಮೈನಸ್ 95x ಈಸ್ ಈಕ್ವಲ್ ಟು 0. ಅವಾಗ ನಮಗೆ ಫೈನಲ್ ಆಗಿ ವ್ಯಾಲ್ಯೂಗಳು ಏನೇನು ಬರ್ತದೆ ಅದು ಬರೀರಿ ಒಂದು ಕಡೆ. ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಆದ್ದರಿಂದ 7x ಸ್ಕ್ವೇರ್ ಮೈನಸ್ 95x ಪ್ಲಸ್ ಅಲ್ಲ ಪ್ಲಸ್ ಬರಲ್ಲ ಮೈನಸ್ ಬರುತ್ತೆ. 252 ಅಲ್ಲಿ ನಾವೇನು ಮಾಡಬೇಕು 102ನ ಕಳಿಬೇಕಿಲ್ಲಿ. ಆದ್ದರಿಂದ 0 5 1 150 ಆನ್ಸರ್ ಆಗಿರುತ್ತೆ. ಸೊ ಮೈನಸ್ ಇದು, ಯಾಕಂದರೆ ಪ್ಲಸ್ಸು ಮೈನಸ್ಸು ದೊಡ್ಡ ಸಂಖ್ಯೆ ಯಾವುದಿರುತ್ತೆ ಮೈನಸ್ ಐತೆ ಅಂದರೆ ಮೈನಸ್ 150 ಈಸ್ ಈಕ್ವಲ್ ಟು 0. ಆದ್ದರಿಂದ ನಾವೇನು ಮಾಡಬೇಕು ಫ್ಯಾಕ್ಟರೇಷನ್ ವ್ಯಾಲ್ಯೂ ಕೊಂಡಿರ್ಬೇಕಿಲ್ಲಿ. ಸೊ ನೋಡ್ರಿ 150ನ್ನು 7 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 1050. ಇದನ್ನು ಗುಣಾಕಾರ ಮಾಡಿದರೆ 1050 ಆಗಿರಬೇಕು, ಮತ್ತು ಕೂಡಿಸಿದ್ರೆ 95 ಆಗಿರಬೇಕು. ಇದ್ರ ಫ್ಯಾಕ್ಟ್ರೈಸೇಷನು ಏನಾಗುತ್ತೆ ಸೊ ನಮಗೆ ಪಾಯಿಂಟಲ್ಲಿ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇನ್ನೊಂದು ಫಾರ್ಮುಲಾ ಇರುತ್ತೆ. ಯಾವುದಂತಂದರೆ ನಮಗೆ ಇದ್ರದ್ದು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಅಂತ ಇದು ಫಾರ್ಮುಲಾ ಇದು. ಸೊ ಈ ಫಾರ್ಮುಲಾ ಥ್ರೂ ಅಪ್ಲೈ ಮಾಡಿದ್ರೆ ನಿಮಗೇನಾಗುತ್ತೆ ಆನ್ಸರ್ ಬರುತ್ತೆ. 31 ನಿಮಿಷ ನೀಟಾಗಿ ಬರೆದು ಬಿಡ್ತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಅಂತ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ನೋಡ್ರಿ ಏನು ಬರುತ್ತೆ ವ್ಯಾಲ್ಯೂ ಮೈನಸ್ ಬಿ ಅಂದರೆ ಏನೈತಿ ಮೈನಸ್ ಬಿ ಅಂದ್ರೇನು ಮೈನಸ್ 95 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 95 ವ್ಯಾಲ್ಯೂ ಮೈನಸ್ 95 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಮೈನಸ್ಸು 4 ಇಂಟು ಎ ವ್ಯಾಲ್ಯೂ ಏನೈತಿ 7 ಐತಿ, ಮತ್ತು ಸಿ ವ್ಯಾಲ್ಯೂ ಏನೈತಿ ಮೈನಸ್ 150 ಐತಿ ಡಿವೈಡೆಡ್ ಬೈ 2 ಇಂಟು ಎ ಏನೈತಿ ವ್ಯಾಲ್ಯೂ 7 ಐತಿ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 95 ಪ್ಲಸ್ ಆರ್ ಮೈನಸ್ ನೋಡ್ರಿ ರೂಟ್ ಆಫ್ 95 ನಮಗೆ 95 ಸ್ಕ್ವೇರ್ದು ಕಂಡುಹಿಡಬೇಕಿಲ್ಲ. ಸೊ ಮೈನಸ್ ನಾವು 95 ಸ್ಕ್ವೇರ್ನ 100 ಮೈನಸ್ 5 ಅಂತ ಬರ್ಕೋಬೋದು, ಕರೆಕ್ಟಲ್ಲ. 95 ಸ್ಕ್ವೇರ್ನ 100 ಮೈನಸ್ ಸ್ಕ್ವೇರ್ ಕೂಡ 100 ಮೈನಸ್ 5 ಕೂಡ ಬರ್ಕೋಬೋದು. ಈಗ ನಮಗೆ 95 ಸ್ಕ್ವೇರ್ ಕಂಡುಹಿಡಬೇಕಂದ್ರೆ ನಾನು ಮಾಡ್ಬೇಕಂದ್ರೆ 100 ಮೈನಸ್ 5 ಅಂದರೆ ಅರ್ಥನೂ 95 ಆಗುತ್ತೆ. ಸೊ ನಮ್ಮ 5ರದ್ದು ಸ್ಕ್ವೇರ್ ಎಷ್ಟೈತಿ 25 ಐತಿ ಆ್ಯಸ್ ಇಟ್ ಈಸ್ ಬರೀರಿ. 100ರಲ್ಲಿ ನಾವೇನು ಮಾಡ್ಬೇಕಿಲ್ಲಿ 5ನ ಕಳೀರಿ ಎಷ್ಟಾಗುತ್ತೆ 100ರಲ್ಲಿ 5ನ ಕಳೆದ್ರೆ 95 ಬರುತ್ತೆ, ಕರೆಕ್ಟಲ್ಲ. 95ರಲ್ಲಿ ನಾವೇನು ಮಾಡ್ಬೇಕಿಲ್ಲಿ 5ನ ಮೈನಸ್ ಮಾಡಿ. ಸೊ 9025 ಅಂತ. ಸೊ ನಮಗೇನಾಗುತ್ತೆ 95 ಸ್ಕ್ವೇರ್ದು ಏನಾಗುತ್ತೆ ನಮಗೆ 95 ಸ್ಕ್ವೇರು 9025 ಇದೆ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಆದ್ದರಿಂದ ರೂಟ್ ಆಫ್ 9025 ಪ್ಲಸ್ ನೋಡ್ರಿ 14 ಇಂಟು 4 ಇಂಟು 150 ಎಷ್ಟಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಇಂಟು 150 60 ಅಂದರೆ 14 60 600 ಇಂಟು 7 400 ಅಲ್ಲ 600 ಇಂಟು 7 6 7 42 4200 ಆಗುತ್ತೆ. 4200 ಡಿವೈಡೆಡ್ ಬೈ 2 14 ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ 9 ಇದು ಪಾಯಿಂಟ್ ಅಲ್ಲ, ಇದು ಆ್ಯಕ್ಚುಲಿ ಕೆಲವರು ಪಾಯಿಂಟ್ ಅಂತ ತಿಳ್ಕೊಂಡಿರ್ತಾರೆ ಇಲ್ಲಿ 9025. ಸೊ 9025 ಮತ್ತು 4200 ಕೂಡಿಸ್ರಿ ಎಷ್ಟಾಗುತ್ತೆ 4200.
ಸೊ 25 2 13 13,225 ಕರೆಕ್ಟ್ ಅಲ್ಲ. ಸೊ ಆದ್ದರಿಂದ 95 ಪ್ಲಸ್ ಆರ್ ಮೈನಸ್ 13,225 ಡಿವೈಡೆಡ್ ಬೈ ನಮಗೆ 14 ಆಗುತ್ತೆ. ಸೊ 13,225 ನಮ್ಮ ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ನೋಡಿರಿ ಒಂದ್ಸಲ 13 ಸ್ಕ್ವೇರ್ದು. ಸೊ ಇದು ನಿಯರ್ ಬೈ ಏನಾಗುತ್ತೆ ನಮಗೆ ನೋಡಿರಿ 13 ನಮಗೆ 13,000 ಇದಾಯ್ತು ಅಂದರೆ ಕಂಡುಹಿಡ್ಬೇಕಂದ್ರೆ ಒಂದು ನಿಮಿಷ ನಮಗೆ ಈ ಥರ ವ್ಯಾಲ್ಯೂ ಇದ್ದಾಗೂ ಕಂಡುಹಿಡಿಯೋದು ಹೆಂಗಂತ. ಸೊ 13,225. ಸೊ ಈ 5 ಈ ಕಡೆ ಬಿಟ್ಬಿಡ್ರಿ, ಉಳ್ಕಿದ 132 ನೋಡ್ರಿ. ಸೊ 5ರದ ಲಾಸ್ಟ್ ನಮಗೆ ಯಾವಾಗಲೂ ಸ್ಕ್ವೇರ್ 5 ಬಂದಿರ್ತದೆ. 132 ಎಂಬುದು ನಮಗೆ ಯಾವ ಸಂಖ್ಯೆ ನಡುವೆ ಐತಿ 121 ಮತ್ತು ಇನ್ನೊಂದು 144 ನಡುವೆ ಐತಿ ಕರೆಕ್ಟ್ ಅಲ್ಲ. ಸೊ ನಮಗೆ 144 ಮತ್ತು 121 ನಡುವೆ ಐತಂದರೆ ಅದರದ್ದು ವ್ಯಾಲ್ಯೂ ನಮಗೆ ಏನಾಗುತ್ತೆ ನಿಯರ್ ಬೈ ಏನಂದರೆ 12 ಪಾಯಿಂಟ್ ಸಮಥಿಂಗ್ ಆಗಿರ್ತದೆ ಕರೆಕ್ಟ್ ಅಲ್ಲ. ಸೊ ಅಲ್ಲ 12 ಪಾಯಿಂಟ್ ಅಲ್ಲ 11 ಪಾಯಿಂಟ್ ಏನಾಗುತ್ತೆ 11 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂವಲ್ಲಿ ಬರುತ್ತೆ ನಮಗೆ. ಸೊ ಆದ್ದರಿಂದ ನಮಗೇನಾಗುತ್ತೆ ಅದನ್ನು ನೋಡಿಲ್ಲಿ 11 ಪಾಯಿಂಟ್ ಸಮಥಿಂಗು. ಒಂದು ನಿಮಿಷ ಕಾಲ್ ಬರ್ತಿದೆ ಇದು. ಹಲೋ. ಸೊ ಅದರಿಂದ ನಮಗೇನಾಗುತ್ತದ 132 ಎಂಬುದು 11 ಮತ್ತು 12 ಸ್ಕ್ವೇರ್ ನೋಡೋ ಬರುತ್ತೆ. ಅದಕ್ಕೆ ನಮಗೆ ಇದ್ರ ಮಿಡ್ಲ್ ವ್ಯಾಲ್ಯೂನ ಯಾವತ್ತು ತೊಗೋಬೇಕಂದ್ರೆ 11 ಸ್ಕ್ವೇರ್ ತೊಗೋಬೇಕು. ಸೊ 115 ಸ್ಕ್ವೇರ್ ಏನಾಗುತ್ತೆ ನಮಗೆ 13,225 ಆಗಿರುತ್ತೆ. ಆದ್ದರಿಂದ ಇದನ್ನು 13,225 ಜಾಗದಲ್ಲಿ ನಾವೇನು ಬರಬೇಕು ಸ್ಕ್ವೇರ್ ರೂಟ್ ಆಫ್ ಅಂತ ಐತಲ್ಲ ಅಲ್ಲಿ 115 ಅಂತ ಬರಬೇಕು ಇಲ್ಲಿ. ಸೊ ಆದ್ದರಿಂದ x ಈಸ್ ಈಕ್ವಲ್ ಟು 95 ಪ್ಲಸ್ ಆರ್ ಮೈನಸ್ ಇದೇನಾಗುತ್ತೆ 115 ಡಿವೈಡ್ ಬೈ ನಮಗೆ ಎಷ್ಟಾಗುತ್ತದು 14 ಐತಲ್ಲ 14. ಈಗ ನಮಗೆ ಇಲ್ಲಿ ಮೈನಸ್ ತೊಗೊಂಡ್ರೆ ಏನಾಗುತ್ತೆ ಪಾಸಿಟಿವ್ ನೆಗೆಟಿವ್ಲಿ ಬರುತ್ತೆ ಕರೆಕ್ಟ್ ಅಲ್ಲ. ಯಾಕಂದರೆ ಮೈನಸ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಪಾಯಿಂಟಲ್ಲಿ ಬರುತ್ತೆ. ಬಟ್ ನಮಗೆ ಎಕ್ಸ್ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವಲ್ಲೇ ಬೇಕು, ಇಲ್ಲ ಅಂತಂದರೆ ಏನಾಗುತ್ತೆ ನೆಗೆಟಿವ್ ಅಲ್ಲಿ ಅಂದರೆ ಅದು ಆನ್ಸರ್ ಆಗೋಲ್ಲ. ಸೊ ನಮಗೆ ಪಾಸಿಟಿವ್ ಅಲ್ಲೇ ಬೇಕಲ್ಲ, ಅದಕ್ಕೆ ಮೈನಸ್ ತಗೋದು ಪಾಸಿಟಿವ್ ಅಷ್ಟು ಬರೆದುಬಿಟ್ರೆ 95 ಪ್ಲಸ್ 115 ಡಿವೈಡ್ ಬೈ 14 ಅಂತ. ಸೊ 115 ಪ್ಲಸ್ 95 ಕೂಡಿಸ್ರಿ ಎಷ್ಟಾಗುತ್ತೆ 5 ಈ ಕಡೆ ಕೊಡ್ರಿ ಎಷ್ಟಾಗುತ್ತೆ 100 ಪ್ಲಸ್ 110 210 ಡಿವೈಡ್ ಬೈ 14. ಸೊ 7 3 21 7 2 14. ಆದ್ದರಿಂದ 15 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಯಾಕಂದರೆ 2 1 2 15. ಸೊ x ಈಸ್ ಈಕ್ವಲ್ ಟು 15 ಅಂತ 15 km/h. ಸೊ ನಮಗೆ ಎಕ್ಸ್ ಅಂದರೆ ಏನಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಿ ವ್ಯಾಲ್ಯೂ ಅಂತ ತೊಗೊಂಡಿತ್ತು. ಸೊ ಅದರಿಂದ ಬೋಟ್ ಸ್ಪೀಡ್ ವ್ಯಾಲ್ಯೂ ಎಷ್ಟಿರುತ್ತೆ 15 km/h. ಸೊ ನೀವು ಕೇಳ್ಬೋದು ಇಲ್ಲಿ ಮೈನಸ್ ತೊಗೊಂಡು ಮಾಡ್ಬೋದು ಅಂತ. ಮೈನಸ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ಪಾಯಿಂಟಲ್ಲಿ ಬರುತ್ತೆ. ಬಟ್ ಏನಂತಂದರೆ ನಮ್ಗೆ ಯಾವಾಗಲೂ ಬೋಟ್ ವ್ಯಾಲ್ಯೂ ಒಂದು ಸ್ಪೀಡಿಂಗ್ ಹೋಗ್ಯದಂದರೆ ಅದು ಯಾವಾಗಲೂ ಮೈನಸ್ಸಲ್ಲಿ ಹೋಗ್ಯದ ಅಂತ ಹೇಳಲ್ಲ ನಾವು, ಅದನ್ನು ಪಾಸಿಟಿವಲ್ಲಿ ಹೋಗ್ಯದ ಮೈನಸ್ ಪ್ಲಸ್ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಅದೇ ಮೈನಸ್ 4 ಕಿಲೋಮೀಟ್ರ್ ಹಿಂಗೆ ಹೋಗ್ಯದ ಅಂತ ಹೇಳ್ತೀವಿ ಅಂತ ಹೇಳಲ್ಲ, ಅದಕ್ಕೆ ಮೈನಸ್ಸನ್ನು ತೊಗೊಬಾರ್ದಲ್ಲಿ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಅದೇ ಥರನೇ ಅಜಿತ್ ಮತ್ತು ಭೀಮಲ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 5 days 8 days ಆ್ಯಂಡ್ ಮತ್ತು ಚಂದನ್ ಇವರು ಅಜಿತ್ ಮತ್ತು ಭೀಮಲ್ ಅವ್ರು ಏನು ಮಾಡ್ತಾರೆ ಒಂದು ಕೆಲಸವನ್ನು ಮಾಡ್ತಾರಂತ. ಅವ್ರು ಏನಂದರೆ ಎಷ್ಟು ದಿನ 5 ಮತ್ತು 8 ದಿನ. ಮತ್ತು ಅದೇ ಥರ ಚಂದನ್ ಅವನು ಏನು ಮಾಡ್ತಾನೆ ಅವನು 12 ದಿನ ಕೆಲಸ ಮಾಡ್ತಾನೆ. ಬಟ್ ಅವನು ಏನು ಮಾಡ್ತಾನೆ ಡೆಸ್ಟ್ರಾಯ್ ಮಾಡ್ತಾನೆ. ಅಂದರೆ ಇವರಿಬ್ಬರು ಕೆಲಸವನ್ನು ಕಟ್ಕೊತ ಹೋದರೆ ಅವನು ಡೆಸ್ಟ್ರಾಯ್ ಮಾಡ್ಕೊತ ಹೋಗ್ತಾನಂತ. ಆವಾಗ ನಮಗೆ ಒಂದೊಂದು ದಿನ ಫಸ್ಟ್ ದಿನ ಅಜಿತ್ ಕೆಲಸ ಮಾಡ್ತಾನೆ, ಮತ್ತು ಸೆಕೆಂಡ್ ಡೇ ಭೀಮಲ್ ಕೆಲಸ ಮಾಡ್ತಾನೆ, ಮತ್ತು ಥರ್ಡ್ ಡೇ ಚಂದನ್ ಕೆಲಸಕ್ಕೆ ಬಂದರೆ ಈ ಥರ ಆಲ್ಟರ್ನೇಟಿವ್ ಪ್ಯಾಟರ್ನಲ್ಲಿ ಬಂದರೆ ಅದು ಕೆಲಸ ಯಾವ ದಿನ ಮುಗೀತು ಅಂತ ನಾವು ಕಂಡಿಡ್ಬೇಕು ಇಲ್ಲಿ. ಆದ್ದರಿಂದ ಅಜಿತ್ ಎಷ್ಟು ದಿನ ಕೆಲಸ ಮಾಡ್ತಾನೆ ಇಲ್ಲಿ 5 ದಿನ, ಮತ್ತು ಭೀಮಲ್ ಎಂಬವನು ಅದೇ ಸೇಮ್ ಕೆಲಸವನ್ನು 8 ದಿನ, ಮತ್ತು ಚಂದನ್ ಅವನು ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಬೆಳೆಸ್ತಾನೆ ಸೇಮ್ ಕೆಲಸನ 12 ದಿನ ಟೈಮ್ ತೊಗೊತಾನಂತ. ಆದ್ದರಿಂದ ನಮ್ಗೆ ಇವರದ್ದು ಟೋಟಲ್ LCM ಇವ್ರ ಮೂರದ್ದು LCM ಏನಾಗುತ್ತೆ ನೋಡ್ರಲ್ಲಿ 12 8 ಮತ್ತು 5 LCM ಏನಾಗುತ್ತೆ 120 ಆಗುತ್ತೆ. ಆದ್ದರಿಂದ ಎಷ್ಟು 5 ಎಷ್ಟಲೇ 120, ಮತ್ತು 5 24 120, 8 1 15 8 120, ಮತ್ತು ಇದೇ ಥರ ಮೈನಸ್ 5 12 120 ಮೈನಸ್ 110. ಯಾಕಂದರೆ ಎ ಮತ್ತು ಬಿ ಕೆಲಸವನ್ನು ಕಟ್ಟೋದ್ರ ಮಾಡ್ತಾರೆ, ಇವನು CM ಏನು ಮಾಡ್ತಾನೆ ಕೆಲಸ ಬೆಳೆಸ್ತಾನಂತ, ಅಂದರೆ ಡಿಸ್ಟ್ರಾಯ್ ಮಾಡ್ತಾನೆ. ಸೊ ಅವ್ರೇನು ಮಾಡ್ತಾರೆ ಆಲ್ಟರ್ನೇಟಿವ್ ಪ್ಯಾಟರ್ನಲ್ಲಿ ಬರ್ತಾನಂತ. ಎ ಫಸ್ಟ್ ದಿನ ಬರ್ತಾನೆ, ಮತ್ತು ಅದೇ ಥರ ಬಿ ಬರ್ತಾನೆ, ಆಮೇಲೆ ಸಿ ಬರ್ತಾನೆ, ಅದೇ ಥರ ಆಮೇಲೆ ಎ, ಮತ್ತು ಆಮೇಲೆ ಬಿ, ಆಮೇಲೆ ಸಿ, ಈ ಥರ ಕಂಟಿನ್ಯೂ ಯಾವಾಗ ವರ್ಕ್ ಮುಗಿಯೋ ತನಕ ಬರ್ತಾರಂತ ಅವರು ಟೋಟಲ್. ಆದ್ದರಿಂದ ಎದು ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 24 ಐತಿ, ಬಿದು ಎಫಿಷಿಯನ್ಸಿ ಎಷ್ಟೈತಿ ನಮಗೆ 15 ಐತಿ.
ಮತ್ತು ಸಿದು -10 ಐತಿ, ಕರೆಕ್ಟ್ ಅಲ್ಲ. ಆದ್ದರಿಂದ ಇಲ್ಲಿ ನೋಡ್ರಿ ರಿಪೀಟೆಡ್ ಪ್ಯಾಟರ್ನ್ ಐತಿ, ಮತ್ತೆ 24 ಮತ್ತೆ 15 ಮತ್ತೆ -10. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗಲ್ಲಿ ನಾವು 3 ದಿನ ಕಂಪೇರ್ ಮಾಡಿರಿ, 3 ದಿನಕ್ಕೆ ಟೋಟಲ್ 3 ಡೇಸ್ಗೆ ಎಷ್ಟು ಯೂನಿಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ವರ್ಕು? 24 + 15 ಎಷ್ಟಾಗುತ್ತೆ ನಮಗೆ? 39. 39ರಲ್ಲಿ ನಾವು 10 ಮೈನಸ್ ಮಾಡಿರಿ ಎಷ್ಟಾಗುತ್ತೆ ನಮಗೆ? 29 ಯೂನಿಟ್ ವರ್ಕ್ ಆಗುತ್ತೆ. ಅಂದರೆ ನಮಗೆ 3 ಡೇಸ್ಗೆ ಓನ್ಲಿ 29 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಅಂಥದ್ದು ನಮಗೆ ಎಷ್ಟು? 120 ಯೂನಿಟ್ ಕಂಪ್ಲೀಟ್ ಆಗಬೇಕು. ಅಂದರೆ ಎಷ್ಟು ದಿನ ಟೈಮ್ ಹಿಡಿತದೆ ಕಂಡುಹಿಡಿಯಲಿ. ಆದ್ದರಿಂದ ನೀವೇನು ಮಾಡ್ರಿ ಅಂದರೆ ಈ 120 ಐತಲ್ಲ, ಈ 120ರಲ್ಲಿ ನೀವು ಪಾಸಿಟಿವ್ ವ್ಯಾಲ್ಯೂನ ಏನು ಮಾಡಿರಿ? ಮೈನಸ್ ಮಾಡಿರಿ. ಸೊ 120ರಲ್ಲಿ ಪಾಸಿಟಿವ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? 39ನ ಮೈನಸ್ ಮಾಡಿದ್ರೆ ನಮಗೆ ಏನಾಗುತ್ತೆ? 1. 11ರಲ್ಲಿ 3 ತೆಗೆದ್ರೆ 81. ಅಂದರೆ ನಮಗೆ 81 ನಿಯರ್ ಬೈ ವ್ಯಾಲ್ಯೂ ಏನು ಮಾಡಬೇಕು? ನೆಕ್ಸ್ಟ್ 29ರ ಮಧ್ಯೆಯಲ್ಲಿ ಗುಣಾಕಾರ ಮಾಡಬೇಕು. ಸೊ ಆದ್ದರಿಂದ 81 ನಿಯರ್ ಬೈ ಆಸ್ಪಾಸ್ ಆಗಿರುವಂಥದ್ದು ವ್ಯಾಲ್ಯೂ ಯಾವುದಂದರೆ 81 ಅಥವಾ 81ಗಿಂತ ದೊಡ್ಡದು. ಸೊ ಅವಾಗ ಏನಾಗುತ್ತೆ? 29ಇಂದ ಗುಣಾಕಾರ ಮಾಡಿದ್ರೆ ನಿಯರ್ ಬೈ ವ್ಯಾಲ್ಯೂ 29 ಮತ್ತು 3ಲೆ 87 ಆಗುತ್ತೆ. 87. ಅದೇ ಥರ ಇದು 3 9. ಸೊ ಆದ್ದರಿಂದ 9 ಡೇಸಿಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ? ಓನ್ಲಿ 87 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ, ಕರೆಕ್ಟ್ ಅಲ್ಲ. 9 ಡೇಸಿಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ? 87 ಡೇಸ್. ಕೆಳಗೆ ಬರೀತು ನೋಡ್ರಲ್ಲಿ, 9 ಡೇಸಿಗೆ 87 ಯೂನಿಟ್ ಕಂಪ್ಲೀಟ್ ಆಗುತ್ತೆ, 87 ಯೂನಿಟ್. ಅದೇ ಥರ ನೆಕ್ಸ್ಟ್ ನೋಡ್ರಿ, ಫಸ್ಟ್ 9 ಡೇಸ್ ಆದಮೇಲೆ ಮತ್ತೆ ಯಾರು ಬರ್ತಾರಲ್ಲ? ಏನೇ ಕೆಲಸಕ್ಕೆ ಬರ್ತಾನೆ? ಎ ಎಷ್ಟು ದಿನ? 1ನೇ ದಿನ ಬಂದರೆ ಅವ್ನು ಎಷ್ಟು ಯೂನಿಟ್ ತೊಗೊಂಬರ್ತಾನೆ ಕೆಲಸ? 24 ಯೂನಿಟ್ ತೊಗೊಂಬರ್ತಾನೆ. ಸೊ ಕೂಡಿಸ್ರಿ, ಇಲ್ಲಿ ಎಷ್ಟಾಗುತ್ತೆ? 10 ಡೇಸ್ಗೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ? ಅವಾಗ 111 ಯೂನಿಟ್ ಕಂಪ್ಲೀಟ್ ಆಗುತ್ತೆ, ಕರೆಕ್ಟ್ ಅಲ್ಲ. 111 ಯೂನಿಟ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ 10 ಡೇಸಿಗೆ ಎಷ್ಟು ಯೂನಿಟ್ ಕಂಪ್ಲೀಟ್ ಆಯಿತು? 111 ಯೂನಿಟ್ ಕಂಪ್ಲೀಟ್ ಆಯಿತು. ಸೊ ನಮಗೆ ಬೇಕಾಗಿರೋದಷ್ಟು ಟೋಟಲ್ 120. ಇನ್ನು ಎಷ್ಟು ಉಳಿದೈತಿ ನಮಗೆ? 111 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? 9 ಯೂನಿಟ್ ವರ್ಕ್ ಉಳಿದೈತಿ. ಈ 9 ಯೂನಿಟ್ನ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಇನ್ನು ಯಾರು ಬರ್ತಾರೆ ನೆಕ್ಸ್ಟು? ಇಲ್ಲಿ ಯಾರು ಬರ್ತಾರೆ? ಭೀಮಲ್ ಬರ್ತಾನೆ. ಬಟ್ ಭೀಮಲಿಗೆ ನಮಗೆ ಇಲ್ಲಿ ಎಷ್ಟು ಯೂನಿಟ್ ಬೇಕಾಗಿದೆ? ಓನ್ಲಿ 9 ಯೂನಿಟ್ ಬೇಕಾಗಿದೆ. ಬಟ್ ನಮಗೆ ಭೀಮಲ್ಲಿ ಎಷ್ಟು ಯೂನಿಟ್ ತರ್ತಾನೆ? 15 ಯೂನಿಟ್ ತರ್ತಾನೆ. ಅದಕ್ಕೆ ನಾವು ಹೆಂಗೆ ಬರೀಬೇಕಂದ್ರೆ ಇದನ್ನು, ಸೊ 10 ದಿನಕ್ಕೆ 10 ದಿನ, ಕರೆಕ್ಟ್ ಅಲ್ಲ. ಅವ್ನು ಎಷ್ಟು ಯೂನಿಟ್ ಇನ್ನು ಎಷ್ಟು ದಿನ ಎಷ್ಟು ಯೂನಿಟ್ ವರ್ಕ್ ಉಳಿದೈತಿ? ವರ್ಕ್ ಲೆಫ್ಟು 9 ಯೂನಿಟ್ ವರ್ಕ್ ಉಳಿದೈತಿ. ಬಟ್ ಅವನು ತರದು ಎಷ್ಟು ತರ್ತಾನೆ ಇಲ್ಲಿ? 15 ಯೂನಿಟ್ ವರ್ಕ್ ತರ್ತಾನೆ ಇಲ್ಲಿ. ಆದ್ದರಿಂದ ಕಟ್ತಾ ಹೊಡೀರಿ, ಏನೇನು ಉಳಿಯುತ್ತೆ? 3 3 9, 3 5 15. ಸೊ 10 3/5 ಡೇಸಲ್ಲಿ ಏನಾಗುತ್ತೆ ನಮಗೆ? ಕಂಪ್ಲೀಟ್ ಆಗುತ್ತೆ. ಸೊ ಇದೇನಿದು? 120 ಯೂನಿಟ್ ಇದು ಟೋಟಲ್. ಕೂಡಿಸಿದ್ರೆ ಲಾಸ್ಟ್ 120 ಯೂನಿಟ್ ಬರುತ್ತೆ. ಸೊ ಆದ್ದರಿಂದ ಟೋಟಲ್ 120 ಯೂನಿಟ್ ವರ್ಕ್ ಕೆಲಸ ಮುಗಿಸೋಕ್ಕೆ ಎಷ್ಟು ದಿನ ಟೈಮ್ ಹಿಡಿತಂತ? 10 3/5 ದಿನ ಟೈಮ್ ಹಿಡಿತಂತ. ಸೊ ಆದ್ದರಿಂದ ಯಾವ್ದು ಆಪ್ಷನ್ ಆಗಿರುತ್ತೆ? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ 15th ಪ್ರಾಬ್ಲಮ್ ನೋಡ್ರಿ. ಸೊ ಸೇಮ್ ಇದೇ ಥರ ಪ್ರಿವಿಯಸ್ ಪ್ರಾಬ್ಲಮ್ ನಾನು ಮಾಡಿಸಿದ್ದೀನಿ, ಸೇಮ್ ಪ್ರಾಬ್ಲಮು. ಏನಂತಂದರೆ ಇಫ್ ಆ್ಯಟ್ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ 2 ಇಯರ್ಸ್ ಅಂತ, ದ ಸಿಂಪಲ್ ಇಂಟ್ರೆಸ್ಟ್ ಇಸ್ 40. SI ಎಷ್ಟು ಕೊಟ್ಟಿದ್ದಾರೆ ಅವರು? 40 ಕೊಟ್ಟಿದ್ದಾರೆ. ಮತ್ತು ಅದೇ ಥರ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಿದೆ? 65 ಇದೆ, ಕರೆಕ್ಟ್ ಅಲ್ಲ. ಎಷ್ಟು 2 ಇಯರ್ಸಲ್ಲಿ ಅಂತ, ಟೈಮ್ ಆಫ್ ಇಯರ್ 2 ಇಯರ್ ಐತೆ. ಆವಾಗ ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯಲಿ. ಸೊ ಆದ್ದರಿಂದ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮಗೆ? 25 ಆಗುತ್ತೆ. ಆದ್ದರಿಂದ ಈ ಪ್ರಿನ್ಸಿಪಲ್ ಒಂದು ಅಮೌಂಟ್ ಆಯಿತು ಅಂದರೆ ಅದರಲ್ಲಿ ಫಸ್ಟ್ ಇಯರಿಗೆ ಏನಾಗುತ್ತೆ ನಮಗೆ? 1ನೇ ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನಾಗುತ್ತೆ? 40 ಐತಿ, ಕರೆಕ್ಟ್ ಅಲ್ಲ. 2 ವರ್ಷಕ್ಕೆ 40 ಆದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ನಮಗೆ? 20 ಡಿವೈಡ್ ಆಗುತ್ತೆ, ಕರೆಕ್ಟ್ ಅಲ್ಲ. ಆಮೇಲೆ ಸೆಕೆಂಡ್ ವರ್ಷಕ್ಕೆ ನಮ್ಗೆ ಏನಾಗುತ್ತೆ? ಕಂಪೌಂಡ್ ಇಂಟ್ರೆಸ್ಟ್ 65 ಐತೆ ಅಂದರೆ ಇದರಲ್ಲಿ ಓನ್ಲಿ 25 ವ್ಯಾಲ್ಯೂ ಬರ್ಕೋಬೇಕಿಲ್ಲಿ, 25. ಯಾಕಂದ್ರೆ ನೀವು 3 ವ್ಯಾಲ್ಯೂನ ಕೂಡಿಸಿದ್ರು ಕೂಡ ಕಂಪೌಂಡ್ ಇಂಟ್ರೆಸ್ಟ್ 65 ಬರುತ್ತೆ. ಅದೇ 2 ವರ್ಷದ ಬೇಕಂದ್ರೂ ಕೂಡ ನಿಮಗೆ 40 ವ್ಯಾಲ್ಯೂ ಬರುತ್ತೆ. ಸೊ ಇದು 2ನೇ ವರ್ಷಕ್ಕೆ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ ನಮ್ಗೆ 6 ವ್ಯಾಲ್ಯೂ ಕಂಡುಹಿಡಬೇಕಿಲ್ಲ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಈ ಥರ ಪ್ರಾಬ್ಲಮ್ ಮಾಡಿಸಿದ್ದೀನಿ ಇಲ್ಲಿ. ಸೊ ಇದು ಈ ಕಡೆದು ವ್ಯಾಲ್ಯೂ ಆಗುತ್ತದ್ದು. ಸೊ ಆದ್ದರಿಂದ ನಮಗೆ 6 ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ R = 25 ವ್ಯಾಲ್ಯೂ ಐತಲ್ಲ, 25/20 ಅಂತ ಮಾಡ್ಬೇಕಿಲ್ಲ. 25/20 × 100. ಸೊ ಆದ್ದರಿಂದ 21 25. ಸೊ R = ಎಷ್ಟು ಬರುತ್ತೆ ನಮಗೆ? 125% ಬರುತ್ತೆ. ಸೊ ನಮಗೆ R ವ್ಯಾಲ್ಯೂ ಬಂದ ಮೇಲೆ ನೀವು ಈಸಿಯಾಗಿ ಕಂಡುಹಿಡ್ಬೋದು. ಯಾವುದಾದ್ರು P × R ವ್ಯಾಲ್ಯೂ ಎಷ್ಟೈತಿ? 125/100 = 1 ಇಯರಿಗೆ ಅಷ್ಟು ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಬೇಕಂದ್ರೆ 1 ಇಯರ್ದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಐತಿ? 20 ಐತಿ. ಆದ್ದರಿಂದ 25 5 25 4 ಮತ್ತು 5 1 5 4. ಸೊ P = ನಮಗೇನಾಗುತ್ತೆ? 16 ಆನ್ಸರ್ ಬರುತ್ತೆ. ಸೊ ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ?
ಸೊ ನೀವು ಈ ಥರನೂ ಮಾಡ್ಬೋದು, ಬೇಕಿದ್ರೆ 2 ಇಯರ್ SI ತೊಗೊಂಡು ಅದನ್ನು ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ 16th ಪ್ರಾಬ್ಲಮ್ ನೋಡಿ ಏನಂತಿದೆ. ದ ಪ್ರೈಸ್ ಆಫ್ ದಿ ಫ್ಯೂಲ್ ಡಿಕ್ರೀಸಸ್ ಬೈ 25%, 15% ಆ್ಯಂಡ್ 45% ಇನ್ 3 successive months ಅಂತ, ಬಟ್ ಇನ್ಕ್ರೀಸಸ್ ಬೈ 65% ಇನ್ 4th ಮಂತ್ ಅಂತ. ಅಂದರೆ ಫಸ್ಟ್ ಕಂಟಿನ್ಯೂ 3 ತಿಂಗಳು ಏನಾಗುತ್ತಾ ಅದು ಫ್ಯೂಲ್ದು ಪ್ರೈಸ್ ಡಿಕ್ರೀಸ್ ಆಗ್ಕೊಂತ ಹೋಗುತ್ತೆ. ಮತ್ತು 4ನೇ ತಿಂಗಳಿಗೆ ಬಂದಮೇಲೆ ಅದು ಏನಾಗುತ್ತೆ 65% ಇನ್ಕ್ರೀಸ್ ಆದಾಗ ನಮಗೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನು ಬರುತ್ತೆ ಕಂಡುಹಿಡಬೇಕು. ಅದು ಒರಿಜಿನಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದ್ರೆ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ಇದನ್ನು ಒರಿಜಿನಲ್ ವ್ಯಾಲ್ಯೂ ಅಂದ್ಕೊಳ್ಳಿ, ಇದನ್ನು ನ್ಯೂ ವ್ಯಾಲ್ಯೂ ಅಂದ್ಕೊಳ್ಳಿ, ಕರೆಕ್ಟ್ ಅಲ್ಲ, ಅಥವಾ ರಿಡ್ಯೂಸ್ಡ್ ಅಥವಾ ನ್ಯೂ ವ್ಯಾಲ್ಯೂ ಸಮಥಿಂಗ್ ಏನಂತ ಅಂದ್ಕೊಳ್ಳಿ. ಸೊ ನಮಗೆ 25% ನಮಗೆ ರೇಷಿಯೋ ಬರುತ್ತೆ. 25% ಫ್ರ್ಯಾಕ್ಷನ್ ವ್ಯಾಲ್ಯೂ 1/4 ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 4 ವ್ಯಾಲ್ಯೂ ಇದ್ದಿದ್ದು ಅದೇನಾಗೈತಿ ನಮಗೆ ಇಲ್ಲಿ 1 ಡಿಕ್ರೀಸ್ ಆಗೈತಿ, ಕರೆಕ್ಟ್ ಅಲ್ಲ, 1 ವ್ಯಾಲ್ಯೂ ಡಿಕ್ರೀಸ್ ಆಗೈತಿ ಇಲ್ಲಿ, ಯಾಕಂದರೆ ಮೈನಸಲ್ಲಿ ಐತಿ. ಡಿಕ್ರೀಸ್ ಅಂದ್ರೆ ಏನು ಮೈನಸ್ ಅಂತ. 4ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ ನಮಗೆ 3 ಬರುತ್ತೆ ರೇಷಿಯೋ. ಅದೇ ಥರ 15% ನಮಗೆ ರೇಷಿಯೋ ಏನಾಗುತ್ತೆ 15% ರೇಷಿಯೋ 3/20. ಸ್ಟಾರ್ಟಿಂಗಲ್ಲಿ 20 ವ್ಯಾಲ್ಯೂ ಇದ್ದಿದ್ದು ಅದು ಡಿಕ್ರೀಸ್ ಆಗಿ ಎಷ್ಟಾಗಿದೆ ನಮಗೆ 17ಕ್ಕೆ ಬಂದಿದೆ. ಅದೇ ಥರ 45% ನಮಗೆ ಏನಾಗುತ್ತೆ ಫ್ರ್ಯಾಕ್ಷನ್ ವ್ಯಾಲ್ಯೂ 9/20. ಸೊ ಸ್ಟಾರ್ಟಿಂಗಲ್ಲಿ 20 ವ್ಯಾಲ್ಯೂ ಇದ್ದಿದ್ದು ಮೈನಸ್ ಡಿಫ್ರೆನ್ಸ್ ಆಗಿ ಎಷ್ಟಾಗಿದೆ 11 ಬಂದಿದೆ. ಅದೇ ಥರ ನೆಕ್ಸ್ಟು 65% ಇನ್ಕ್ರೀಸ್ ಆಗಿದೆ ಅಂತ. ಸೊ 65% ಇನ್ಕ್ರೀಸ್ ಆದರೆ 65 ಡಿವೈಡೆಡ್ ಬೈ 100 ಮಾಡಿದರೆ 13 ಡಿವೈಡೆಡ್ ಬೈ 20 ಅಂತ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ 20 ವ್ಯಾಲ್ಯೂ ಇದ್ದಿದ್ದು ಅದು ಇನ್ಕ್ರೀಸ್ ಆಗಿ ಎಷ್ಟು ಬಂದಿದೆ 33 ವ್ಯಾಲ್ಯೂ ಬಂದಿದೆ 33. ಸೊ ಆದ್ದರಿಂದ ನಮಗೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನು ಬರುತ್ತೆ ಕಂಡುಹಿಡಿಯಲಿ. ಸೊ ನೋಡ್ರಿ ಇಲ್ಲಿ ಕಡಿತ ಯಾವುದನ್ನ ಆಪೋಸಿಟ್ ವ್ಯಾಲ್ಯೂ ಹೋಗುತ್ತಾ ಹೋಗಲ್ಲ. ಸೊ ಹೋಗಲ್ಲ ಅಂದರೆ ಡೈರೆಕ್ಟಾಗಿ ಗುಣಾಕಾರ ಮಾಡಿ ಬರ್ದುಬಿಟ್ರಿ. 4 2 8 8 2 16 16 2 32 3 ಆ್ಯಸ್ ಇಟ್ ಈಸ್ ರೇಷಿಯೋ. ಗುಣಾಕಾರ ಮಾಡಿರಲಿ 3 × 17 17 3 51. ಸೊ ಇದನ್ನು ಅಳಿಸ್ತೀವಿ ನೋಡ್ರಿ ಇಲ್ಲಿ, ಗುಣಾಕಾರ ಮಾಡಿ ಬರ್ರಿ ಇಲ್ಲಿ ಎಷ್ಟಾಗುತ್ತೆ ನಮಗೆ 3 × 17 × 11 × 13 ಅಂತ. 3 17 17 3 51 ಇಂಟು ಇದು ಮತ್ತೆ 11 ಆ್ಯಸ್ ಇಟ್ ಈಸ್ ಬರೀರಿ 13 13 1 13 ಒಂದು ಕೈಯಲ್ಲಿ 13 5 65 66 ಇಂಟು 11. ಸೊ ಆದ್ದರಿಂದ 3 ಆ್ಯಸ್ ಇಟ್ ಈಸು ಮತ್ತು 9 ಮತ್ತು 12 ಒಂದು ಕೈಯಲ್ಲಿ ಮತ್ತು 7200 ಅಲ್ಲಲ್ಲ ಇದು ತಪ್ಪಾಗುತ್ತದೇನೋ. 13 1 13 3 ಕೈಲ 13 65 6 ಕೈಲ, ಸೊ 66 ಆಗುತ್ತೆ. 13 3 39 3 ಕೈಲ 13 6 66 66 ಮತ್ತು 3 69 6 ಕೈಲ 13 6 66 66 6 22 ಅಂದರೆ 7296 ಆಗುತ್ತೆ. 7293. ಸೊ 7293 ಆಗುತ್ತೆ, ಕರೆಕ್ಟ್ ಅಲ್ಲ. ಈಗ ನಾವು 32,000ದಲ್ಲಿ 7293 ಏನಾಗಿತ್ತು ನಮಗೆ ನ್ಯೂ ವ್ಯಾಲ್ಯೂ ಬಂದೈತಿ. ಸೊ ಅದರಲ್ಲಿ ನೀವು 32,000ರಲ್ಲಿ ಅದನ್ನು ಮೈನಸ್ ಮಾಡಿರಿ. ಸೊ ನಮ್ಗೆ ಏನಾಗುತ್ತೆ ಅದನ್ನು ಬರೀಲಿ. ಸೊ 32,000ದಲ್ಲಿ ನಾವು ಮೈನಸ್ ಮಾಡಿದರೆ ಏನಾಗುತ್ತೆ. ಸೊ ನಮಗೆ ಆದ್ದರಿಂದ 32,000ರಲ್ಲಿ ಇದನ್ನು ಡಿಕ್ರೀಸ್ ಮಾಡಿದರೆ ನಮಗೇನಾಗುತ್ತೆ ಅಂದರೆ 18,000 ಚಿಲ್ಲರೆ ಆಗುತ್ತೆ. ಅಲ್ಲ, ಒಂದು ನಿಮಿಷ, ಕ್ಯಾಲ್ಕುಲೇಷನಲ್ಲಿ 25%ಗೆ ಅಲ್ಲ 1/4 ಆಯಿತು. 15% ಅಂದರೆ 3/20 ಮತ್ತು 49/20 ಮತ್ತು ಇದು 13 ಡಿವೈಡ್ ಬೈ ಕರೆಕ್ಟ್ ಆಗೈತಿ. ಸ್ವಲ್ಪ ಇಲ್ಲೋ ಒಂದು ಸ್ವಲ್ಪ ಕರೆಕ್ಷನ್ ಆಗಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನಾವು 33 ಐತಿ, ಬಟ್ ನಾವಿಲ್ಲಿ 13 ತೊಗೊಂಡಿವಿ, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಅದಕ್ಕೆ ಇಲ್ಲಿ 7,293 ಬರತ್ತದ, ಅದಕ್ಕೆ ನಾನು ಡೌಟ್ ಬರತ್ತಿತ್ತು. ಆ್ಯಕ್ಚುಲಿ ಅದು 13 ಅಲ್ಲ, ಅದು 33 ಏನಾಗುತ್ತೆ 7 ಇಂಟು ಅಲ್ಲ 7 ಅಲ್ಲ ಸಾರಿ, ಇದನ್ನದು 3 × 17 ಇಂಟು 11 ಇಂಟು 33 ಅಂತ. ಸೊ ಆದ್ದರಿಂದ 17 3 51 ಇಂಟು 11 ಇಂಟು 33. ಮತ್ತು ನೀವೇನು ಮಾಡಿರಲಿ 33 ಇಂಟು 51 ಮಾಡಿರಿ, ಎಷ್ಟಾಗುತ್ತೆ 53 ಇಂಟು 33 3 1 3 3 5 15 ಒಂದು ಕೈಲ 15 ಮತ್ತು 3 1 3 18 18 ಒಂದು ಕೈಲ 5 3 15 ಅಂದರೆ 5 3 15 ಪ್ಲಸ್ ಇದೊಂದು 16 1683 ನೀವು ಮತ್ತೆ 11ರಿಂದ ಗುಣಾಕಾರ ಮಾಡಿದರೆ 3 ಆ್ಯಸ್ ಇಟ್ ಈಸ್ 3 × 11 11 ಒಂದು ಕೈಲ 8 6 15 14 ಒಂದು ಕೈಲ ಮತ್ತು ಇದು 8 ಮತ್ತು ಇದು 18,513 ಬರುತ್ತೆ. 18,513. ಈ 18,513 ಅಲ್ಲಿ ನಾವು 32,000 ಮೈನಸ್ ಮಾಡಬೇಕು. ಆವಾಗ ಏನು ಬರುತ್ತೆ ನೋಡ್ರಿ. ಸೊ
ಸ್ವಲ್ಪ ನಾವು ಇಲ್ಲಿ ಪ್ಲಸ್ಸು ಮೈನಸ್ ಮಾಡೋದ್ರಲ್ಲೇ ಭಾಳ ತಪ್ಪು ಮಾಡಕತ್ತೀವಿ, ಅದನ್ನು ಆ ಥರ ನೀವು ತಪ್ಪು ಮಾಡಬಾರ್ದು. ಸೊ 18,000ದಲ್ಲಿ 513 ಕಳೀರಿ. ಆವಾಗ 7, 9ರಲ್ಲಿ 1 ತೆಗೆದ್ರೆ 8, 9ರಲ್ಲಿ 5 ತೆಗೆದ್ರೆ 4, ಮತ್ತು 11ರಲ್ಲಿ 8 ತೆಗೆದ್ರೆ 3, ಮತ್ತು 2ರಲ್ಲಿ 1 ತೆಗೆದ್ರೆ 1. 13,417. ಆದ್ದರಿಂದ 13,487 ಡಿವೈಡೆಡ್ ಬೈ 32,000 ಇಂಟು 100 ಅಂತ. ಸೊ ಇಲ್ಲಿ ಡಬಲ್ 0, ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಗುತ್ತೆ. 32ರಿಂದ ಕಡ್ತಾ ಹೊಡೀರಿ, ಏನಾಗುತ್ತೆ ನಿಮಗೆ ಕರೆಕ್ಟಲ್ಲ? ನಾವು 32ರಿಂದ ಕಡ್ತಾ ಹೊಡೆದ್ರೆ ಏನು ಸಿಗುತ್ತೆ? 32 2ಲೆ 4 3ಲೆ 12, 4 8 ಅಂದರೆ 32 4ಲೆ ಆಗುತ್ತೆ. 32 4ಲೆ ಎಷ್ಟಾಗುತ್ತೆ ನಮಗೆ? 4 4 8 4 3ಲೆ 12 ಆಗುತ್ತೆ. ಕರೆಕ್ಟಲ್ಲ? 134. ಬಟ್ ಇಲ್ಲಿ 134 ಐತಿ. ಸೊ ನಮಗೆ ಕಡ್ತಾ ಹೊಡೆದ್ರೆ ಡಿವೈಡ್ ಮಾಡಿ ನೋಡಿಬಿಡ್ರಿ, ಇಲ್ಲಾಂದರೆ ಯಾಕಂದರೆ ನಮಗೆ ಇಲ್ಲಿ ಅಂದಾಜು ಬೆಲೆ ಕೊಟ್ಟಿರ್ಲಿಕ್ಕಂದ್ರೆ ನಾವು ಡೈರೆಕ್ಟಾಗಿ ಡಿಜಿಟಲ್ ಸಮ್ನ ಅಪ್ಲೈ ಮಾಡ್ಬೋದಿತ್ತು. ಸೊ ಭಾಗಾಕಾರ ಮಾಡಿ ನೋಡ್ರಿ, ಇಲ್ಲಿ ಒಂದು ನಿಮಿಷ ಭಾಗಾಕಾರ ಮಾಡಿಬಿಡೋಣ. ಸೊ ಭಾಗಾಕಾರ ಮಾಡಿದ್ರೆ ಏನಾಗತ್ತೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಎಷ್ಟೈತಿ ಇಲ್ಲಿ ನಮಗೆ? 13,487. 13,487 ಡಿವೈಡ್ ಬೈ 32. ಅವಾಗ ಡಿವೈಡ್ ಮಾಡಿದರೆ 32 4ಲೆ 4 8 4 3ಲೆ 12 ಆಗುತ್ತೆ. ಮತ್ತು ಎಷ್ಟಾಗುತ್ತೆ? 6 ಉಳಿತು. ಕರೆಕ್ಟಲ್ಲ? 68. 32 2ಲೆ ಹೊಡೆದ್ರಿ, ಅವಾಗ 2 2ಲೆ 4 64, 4 ಉಳಿತು 47. ಮತ್ತು 32 1ಲೆ ಕರೆಕ್ಟಲ್ಲ? ಮತ್ತೆ ಎಷ್ಟಾಗುತ್ತೆ ನಮಗೆ? 5 ಉಳಿತು 15. ಮತ್ತು ಪಾಯಿಂಟ್ ಇಟ್ಟು ನಮಗೇನಾಗುತ್ತೆ? ಪಾಯಿಂಟ್ ಇಟ್ಟು 0 ಆಗುತ್ತೆ. 32 5ಲೆ 5 2 10, 5 3 15, 6 ಆಗುತ್ತೆ. ಬರಲ್ಲ ಅಂದರೆ 4 ತೊಗೊಳ್ರಿ. ಮತ್ತು 4 ಅಂದರೆ 128 ಆಗುತ್ತೆ. ಅಂದರೆ ನಮಗೆ ಸ್ಟಾರ್ಟಿಂಗ್ 2 ಪಾಯಿಂಟ್ ಸಾಕು. ಸೊ ನಮಗೆ ಇಲ್ಲಿ ಎಷ್ಟು ಬರುತ್ತಂದರೆ 40 ಅಲ್ಲ, ಎಷ್ಟು ಬಂತಿಲ್ಲಿ? 421.4 ಬಂದಿತ್ತು. ಬಟ್ ಡಿವೈಡ್ ಬೈ ಇಲ್ಲಿ ಇನ್ನೊಂದು 0 ಐತಿ, 10 ಐತಿ. ಅದಕ್ಕೆ ಮತ್ತೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 42.14 ಇಸ್ ದ ರೈಟ್ ಆನ್ಸರ್ ಆಗಿರೋದು. ಯಾವುದು? ಡಿಕ್ರೀಸ್ ಆಗುತ್ತೆ ವ್ಯಾಲ್ಯೂ, ಯಾಕಂದರೆ ಜಾಸ್ತಿ ವ್ಯಾಲ್ಯೂ ಇದ್ದಿದ್ದು ಕಡಿಮೆ ಆಗೈತೆ, ಅಂದರೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸಸ್ ಬೈ 42.14 ಇಸ್ ದ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 17th ಪ್ರಾಬ್ಲಮ್ ನೋಡಿ. ಇಲ್ಲಿ 3 ಪಾರ್ಟ್ನರ್ಸ್ ಏನು ಮಾಡ್ತಾರೆ? ಒಂದು ಸರ್ಕ್ಯುಲರ್ ಜೊತೆ ಅವ್ರು ಏನು ಮಾಡ್ತಾರೆ? ಒಂದೇ ಡೈರೆಕ್ಷನಲ್ಲಿ ಏನು ಮಾಡ್ತಾರೆ? ರನ್ನಿಂಗ್ ಮಾಡ್ತಾರಂತ. ಸೊ ಒಬ್ಬನ ಇಲ್ಲಿ ಮತ್ತು ಒಬ್ಬನ ಆಟ್ ಎ ಟೈಮ್ ಸೇಮ್ ಪಾಯಿಂಟಿಗೆ ಅವ್ರು ಏನು ಮಾಡ್ತಾರೆ? ರನ್ನಿಂಗ್ ಮಾಡ್ತಾರೆ. ಸೊ ಕರೆಕ್ಟ್ ಈ ಲೆಂತ್ ಎಷ್ಟೈತಿ? ಅದು ಸರ್ಕ್ಯುಲರ್ದು 150 ಮೀಟ್ರ್ ಲೆಂತ್ ಐತಿ. ಕರೆಕ್ಟಲ್ಲ? ಅದರಲ್ಲಿ ಅವ್ರದ್ದು ಸ್ಪೀಡ್ ಏನು ಎಷ್ಟೈತಿ? ಒಬ್ಬೊಂದು 20 ಮೀಟರ್ ಪರ್ ಸೆಕೆಂಡ್ ಐತಿ, ಇನ್ನೊಬ್ಬ ಒಂದು 15 ಮೀಟರ್ ಪರ್ ಸೆಕೆಂಡ್ ಐತಿ, ಇನ್ನೊಬ್ಬ ಒಂದು 12 ಮೀಟರ್ ಪರ್ ಸೆಕೆಂಡ್ ಇದ್ದರೆ ಅವರು ಆ ಫಸ್ಟ್ ಪಾಯಿಂಟ್ಗೆ ಬರೋಕ್ಕೆ ಆಟ್ ಎ ಟೈಮ್ ಬರೋಕ್ಕೆ ಎಷ್ಟು ನಿಮಿಷದಲ್ಲಿ ಎಷ್ಟು ಟೈಮ್ ಆದಮೇಲೆ ಅವರು ರೀಚ್ ಆಗ್ಬೋದು, ಎಷ್ಟು ಸೆಕೆಂಡ್ ಆದಮೇಲೆ ರೀಚ್ ಆಗ್ಬೋದು ಕಂಡುಹಿಡಿದು ಕೊಟ್ಟಿದ್ದಾರಲಿ. ಆದ್ದರಿಂದ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಇದೇ ಥರ ಸೇಮ್ ಪ್ರಾಬ್ಲಮ್ ಮಾಡಿಸಿದ್ದೆ. ಏನಂದರೆ ಸೊ ನೀವು ಇಂಡಿವಿಜುವಲ್ ಆಗಿ ಕಂಡುಹಿಡ್ಕೊಂಡು ತಗೋರಿ. ಎಮ್ ಎಂಬುವನು ಎಷ್ಟು, ಅವನ ಡಿಸ್ಟೆನ್ಸ್ ಎಷ್ಟೈತಿ? 150. ಟೈಮ್ ಎಷ್ಟು ತೊಗೊಂಡಿದ್ದ ಅವನು? 20 ಮೀಟರ್ ಪರ್ ಸೆಕೆಂಡ್ ತೊಗೊಂಡಿದ್ದ. ಕರೆಕ್ಟಲ್ಲ? ಆದ್ದರಿಂದ ನಮಗೆ ಇಲ್ಲಿ ಇದು ಮಾಡಿರಿ. ಸೊ 1 0 ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಲ್ಲ? ಆವಾಗ ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 15/2 ಆ್ಯಸ್ ಇಟ್ ಈಸ್ ಬರೀರಿ. ಮತ್ತು ಇದೇ ಥರ ಇವೊಂದೆಷ್ಟು? 15/2 ಸೆಕೆಂಡ್ ಬಂತು. ಒಂದು 15/2 ಸೆಕೆಂಡ್. ಅದೇ ಥರ ಇನ್ನೊಬ್ಬನು ಎನ್ ಎಂಬುವನು ಎಷ್ಟು ಟೈಮ್ ತೊಗೊಂಡಿದ್ದ ಕಂಡಿಡ್ರಿ. 150 ಮೀಟ್ರ್ ಐತಿ. ಮತ್ತು ಎನ್ ಎಂಬುವನು ಎಷ್ಟು ಸ್ಪೀಡಲ್ಲಿ ಓಡಿದಾನೆ? 15 ಮೀಟರ್ ಪರ್ ಸೆಕೆಂಡಲ್ಲಿ ಓಡಿದಾನೆ. 15. ಸೊ ಕ್ಯಾನ್ಸಲ್ ಮಾಡಿರಿ. ಅವಾಗ ಏನಾಗುತ್ತೆ? ನಮಗೆ 10 ಸೆಕೆಂಡಲ್ಲಿ ಇವನು ರೀಚ್ ಆಗಿದ್ದಾನೆ. ಅದೇ ಥರ ಇನ್ನೊಬ್ಬನು ಯಾರು? ಪಿ ಎಂಬುವನು 150 ಮೀಟ್ರನ್ನ ಎಷ್ಟು? 12 ಮೀಟರ್ ಪರ್ ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಅಂದರೆ ನಮಗೆ ಸೆಕೆಂಡ್ ಎಷ್ಟು ಬರುತ್ತೆ? 12 1ಲೆ 12 30 ಆಗುತ್ತೆ. ಸೊ ನೀವು ಕ್ಯಾನ್ಸಲ್ ಬಿಟ್ಟು ಏನಂತಂದರೆ 3 5 50, 3 4 12, 50/4 ಸೆಕೆಂಡ್ ಬಂತು. ನಮಗೆ ಇಲ್ಲಿ ಪಾಯಿಂಟಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಬಟ್ ನಮಗೇನಂದರೆ ಅವರು ಮೂವರು ಆಟ್ ಎ ಟೈಮ್ ಯಾವ ಟೈಮಿಗೆ ರೀಚ್ ಆಗಿದ್ದಾರೆ ಅಂತ ಕಂಡುಹಿಡಿಬೇಕಿಲ್ಲಿ. ಆದ್ದರಿಂದ ಇವು 15, 10 ಮತ್ತು 50 LCM ನಮಗೇನಾಗುತ್ತೆ? 150 ಬರುತ್ತೆ. ಸೊ ಟೋಟಲ್ ಮೂವರು ಆಟ್ ಎ ಟೈಮ್ ಪಾಯಿಂಟಿಗೆ ಸೇರಬೇಕಂದ್ರೆ 150 ಸೆಕೆಂಡ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ ಡಿ. 15 ಮತ್ತು 10 ಮತ್ತು 50 ನಮಗೆ LCM ತೆಗೆದ್ರೆ ಆಯಿತು, ಆನ್ಸರ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ 18th ಪ್ರಾಬ್ಲಮ್ ನೋಡಿ. ಇಲ್ಲಿ ಏನಿದೆ? ದೇರ್ ಆರ್ 81 ಮೆಂಬರ್ಸ್ ಇನ್ ಗ್ರೂಪ್ ಎ, 29 ಮೆಂಬರ್ಸ್ ಇನ್ ಗ್ರೂಪ್ ಬಿ ಆ್ಯಂಡ್ 70 ಮೆಂಬರ್ಸ್ ಇನ್ ಗ್ರೂಪ್ ಸಿ ಅಂತ. ಅಂದರೆ ಎ ಗ್ರೂಪಲ್ಲಿ ಮತ್ತು ಬಿ ಗ್ರೂಪಲ್ಲಿ ಮತ್ತು ಸಿ ಗ್ರೂಪಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ? 81 ಜನ
ಇಲ್ಲಿ 29 ಜನ, ಅದೇ ಥರ ಸಿ ಯಲ್ಲಿ 79 ಜನ ಅದಾರೆ, ಕರೆಕ್ಟ್ ಅಲ್ಲ. ಅವ್ರದ್ದು ಏನು ಕೊಟ್ಟಿದ್ದಾರೆ, ಅವ್ರದ್ದು ಎವರೇಜ್ 81 ಜನ ಅಂತ ಅದಾರಲ್ಲ, ಅವರು ಒಂದು ಹೋಟೆಲಿಗೆ ಎಲ್ಲರೂ ಹೋದ್ಮೇಲೆ 81 ಮೆಂಬರ್ಸ್ ಎ ಗ್ರೂಪಿನವರು 467 ರೂಪೀಸ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಇಲ್ಲಿ ಖರ್ಚು ಮಾಡಿದ್ದಾರೆ. ಅಂದರೆ ಎವರೇಜ್, ಅದು ಎವರೇಜ್ ಅಮೌಂಟ್ ಆಗಿರುವಂಥದ್ದು. ಅದೇ ಥರ ಬಿ ಅವರು ಕೂಡ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ, 117 ರೂಪಾಯಿ. ಅದೇ ಥರ ಸಿ ಎಂಬವರು 378. ಅಂದರೆ 81 ಮೆಂಬರ್ ಕೂಡಿ 467 ಅಂತ, ಅದು ನಮಗೇನದು ಎವರೇಜ್ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟ್ ಅಲ್ಲ. ಆದ್ದರಿಂದ ಟೋಟಲ್ ಎವರೇಜ್ ಎಷ್ಟು ಬರುತ್ತೆ ನಾವು ಪ್ರತಿಯೊಂದು ಮೆಂಬರ್ ಮೇಲೆ ಕಂಡುಹಿಡಿದ್ರೆ ಏನಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ, ನಾನು ಇದೇ ಥರ ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿಸಿದ್ದೀನಿ, ಅದೇ ಥರ ಇರುವಂಥದ್ದು. ಫಸ್ಟ್ ಏನು ಮಾಡಿದ್ರೆ, ನಮಗೇನಾಗುತ್ತೆ 81 ಮೆಂಬರ್ದು ಎವರೇಜು 467 ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ. ಅದಕ್ಕೆ ನಮಗೆ ಟೋಟಲ್ ವ್ಯಾಲ್ಯೂ ಏನು ಬರ್ತಿಲ್ಲ, 81 ಇಂಟು 467 ಪ್ಲಸ್ ಅದೇ ಥರ 29 ಮೆಂಬರ್ದು ಎವರೇಜು 117 ಕೊಟ್ಟಾಗ ನಮಗೆ ಟೋಟಲ್ ವ್ಯಾಲ್ಯೂ ಬೇಕಾದರೆ 29 ಇಂಟು 117 ಪ್ಲಸ್ 70 ಇಂಟು 178 ಡಿವೈಡೆಡ್ ಬೈ. ಸೊ ಟೋಟಲ್ ಮೆಂಬರ್ಸ್ ಎಷ್ಟು ಇದಾರಲ್ಲ, 81 ಪ್ಲಸ್ 29 ಕೂಡಿಸಿದ್ರೆ ಎಷ್ಟಾಗುತ್ತೆ, 110 ಆಗುತ್ತೆ. 110 ಪ್ಲಸ್ 70 180 ಮಂದಿದು ಎವರೇಜ್ ಕಂಡುಹಿಡಬೇಕಿಲ್ಲ. ಆದ್ದರಿಂದ ನೋಡ್ರಿ, ನಿಮಗೆ ಇನ್ ಕೇಸ್ ಇಲ್ಲಿ ಕಟ್ತಾ ಹೋದರೆ ಕಟ್ತಾ ಹೊಡೀರಿ, ಇಲ್ಲ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಂದ್ರೆ ಮಾಡ್ಬೋದು. ಸೊ ನೀವು ಡಿಜಿಟಲ್ ಸಮ್ ಅಪ್ಲೈ ಮಾಡಿದರೆ ಬೆಸ್ಟ್. ಬಟ್ ಡಿಜಿಟಲ್ ಸಮ್ ಅಪ್ಲೈ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಏನಂತಂದರೆ, ನಮಗೆ ಛೇದದಲ್ಲೇ ಒಂದು 3, 6, 9 ಬರಬಾರ್ದು, ಆ ಥರ ಬರಲಾರ್ದಂಗೆ ಅವಾಯ್ಡ್ ಮಾಡಬೇಕು. ಸೊ ಇಲ್ಲಿ ಬಂದಿದೆ, ಇಲ್ಲಿ ಛೇದದಲ್ಲಿ ನಮಗೆ ಡಿಜಿಟಲ್ ಸಮ್ 9 ಬಂದಿದೆ, ಬಟ್ ಇದನ್ನು ಅವಾಯ್ಡ್ ಮಾಡಬೇಕು. ಏನಂತಂದರೆ ಈ 180 ಪ್ರತಿಯೊಂದು ಸಂಖ್ಯೆಲೆಸಿ ಡಿವೈಡ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ ನಮಗೆ, ಇಲ್ಲಿ ನೋಡ್ರಿ 81 ಇಂಟು 467 ಡಿವೈಡ್ ಬೈ 180 ಪ್ಲಸ್ 29 ಇಂಟು 117 ಡಿವೈಡ್ ಬೈ 180 ಪ್ಲಸ್ 70 ಇಂಟು 378 ಡಿವೈಡ್ ಬೈ 180. ಸೊ ನಾನು ಇಲ್ಲೇ ಡಿವೈಡ್ ಮಾಡ್ಬೋದಿತ್ತು, ಬಟ್ ಕೆಲವೊಬ್ಬರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಮಾಡಿ ಸೆಪ್ರೇಟ್ ಬರ್ದು ಮಾಡಾಕತ್ತೀನಿ. ನೋಡಿರಿ 9 9ಲೆ 9 2ಲೆ 20 ಉಳಿತು. ಅದೇ ಥರ 9 20ಲೆ 9 1ಲೆ 9 9 3ಲೆ 27. ಅದೇ ಥರ 9 20ಲೆ ಮತ್ತು 9 4ಲೆ 36 ಎಷ್ಟು ಉಳಿತು, 9 4ಲೆ 36 ಆಗುತ್ತೆ, 48 ಆಗುತ್ತಲ್ಲ ಇಲ್ಲಿ 378 ಅಲ್ಲ, 9 4ಲೆ 36 ಅಂದರೆ 1 ಉಳಿತು, ಸಾರಿ 9 2ಲೆ 18 42 ಉಳಿತು. ಸೊ ಮತ್ತೆ ನೀವು ಆ್ಯಸ್ ಇಟ್ ಈಸ್ ಬರೆದುಬಿಡ್ರಿ. ನಾ ಇಲ್ಲೇ ಡೈರೆಕ್ಟಾಗಿ ಕಡ್ತಾ ಹೊಡೆದ್ರೆ ಡಿವೈಡ್ ಬೈ 20 ಅಂತ ಬರಿಬೋದಿತ್ತು, ಬಟ್ ಅದು ಕೆಲವೊಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಈ ಥರ ಬರೆದೆ ನಾನು. ಸೊ ಏನೇನು ಉಳಿತು ಅದನ್ನು ಕೂಡಿಸಿ ಬರೆದು ಬಿಡ್ರಿ. ಸೊ 9 ಇಂಟು 467 9 ಇಂಟು 467 ಪ್ಲಸ್ 29 ಇಂಟು 13 ಪ್ಲಸ್ 70 ಇಂಟು 42 ಡಿವೈಡೆಡ್ ಬೈ ಎಲ್ಲ ಥರದ್ದು ಏನಾಗಿತ್ತು ಕೆಳಗೆ ಛೇದದಲ್ಲಿ 25. ಸೊ ನಮಗೆ ಇಲ್ಲಿ ನೋಡ್ರಿ, ಯಾವುದೇ ಒಂದು ಸಂಖ್ಯೆನ 9ರಿಂದ ಗುಣಾಕಾರ ಮಾಡಿದ್ರದ್ದು ಡಿಜಿಟಲ್ ಸಮ್ಮು 9 ಬರುತ್ತೆ ಪ್ಲಸ್. ಮತ್ತು ಇದ್ರ ಡಿಜಿಟಲ್ ಸಮ್ ಕಂಡಿಡ್ರಿ, 9ನ್ನು ಸ್ಕಿಪ್ ಮಾಡಿರಿ, 2 ಇಂಟು 4 ಪ್ಲಸ್ 7ರದ್ದು ಮತ್ತು 70ರ ಡಿಜಿಟಲ್ ಸಮ್ 7 ಆಗುತ್ತೆ ಗುಣಾಕಾರ, 4 ಮತ್ತು 2ರದ್ದು ಡಿಜಿಟಲ್ ಸಮ್ 6 ಆಗುತ್ತೆ ಡಿವೈಡೆಡ್ ಬೈ 2. 20ರ ಡಿಜಿಟಲ್ ಸಮ್ 2 ಆಗುತ್ತೆ. ಆದ್ದರಿಂದ 9 ಪ್ಲಸ್ 2 ಇಂಟು 6 8 ಪ್ಲಸ್ 7 6 42ರದ್ದು ಡಿಜಿಟಲ್ ಸಮ್ 6 ಆಗುತ್ತೆ ಡಿವೈಡೆಡ್ ಬೈ 2 ಅಂತ. ಸೊ ಇಲ್ಲಿ 9ನ್ನು ಸ್ಕಿಪ್ ಮಾಡಿ ನೀವು ಮಾಡ್ಬೋದು, ಇಲ್ಲ ಅಂತಂದ್ರೆ 9ನ್ನು ಸ್ಕಿಪ್ ಮಾಡಿರಲಿ. ಸೊ 8 6 ಎಷ್ಟು, 8 6 14 ಆಗುತ್ತೆ, 14ದ್ದು ಡಿಜಿಟಲ್ ಸಮ್ನಾಗ ಏನಾಗುತ್ತೆ 14ರ ಡಿಜಿಟಲ್ ಸಮ್ ಮತ್ತು ಕೂಡಿಸಿದ್ರೆ 5 ಆಗುತ್ತೆ, 5 ಡಿವೈಡ್ ಬೈ 2. ಸೊ 5 ಡಿವೈಡ್ ಬೈ 2 ಬಂತಲ್ಲ, ಬೇಗ ಕೆಳಗೆ ಬರ್ತೀನಿ ನೋಡ್ರಿ. ಸೊ ನಮಗೆ ಇಲ್ಲಿ ಏನು ಬಂತು, 5 ಡಿವೈಡ್ ಬೈ 2 5 ಡಿವೈಡ್ ಬೈ 2. ಛೇದದಲ್ಲಿ ಯಾವಾಗಲೂ 2 ಬಂದರೆ ಅದು ನಾನೇನು ಹೇಳಿದ್ದೆ, ಮೇಲೆ ಮತ್ತು ಕೆಳಗಡೆ 5ರಿಂದ ಗುಣಾಕಾರ ಮಾಡಿ ಬರಬೇಕಿಲ್ಲಿ. ಆದ್ದರಿಂದ 5 5 25 ಡಿಜಿಟಲ್ ಸಮ್ ಏನಾಗುತ್ತೆ ನಮಗೆ 7 ಬರುತ್ತೆ, ಮತ್ತೆ 7. ಸೊ ಯಾವ ಆಪ್ಷನಲ್ಲಿ ನಮಗೆ ಆನ್ಸರ್ 7 ಇರುತ್ತಲ್ಲ ಅದೇ ರೈಟ್ ಆಗುತ್ತೆ ನೋಡ್ರಿ. ಇದರ ಡಿಜಿಟಲ್ ಸಮ್ ಏನಾಗುತ್ತೆ ನಮಗೆ 2 ಆಗುತ್ತೆ. ಇದರ ಡಿಜಿಟಲ್ ಸಮ್ಮು 10 15 ಅಂದರೆ 6 ಆಗುತ್ತೆ. ಇದರ ಡಿಜಿಟಲ್ ಸಮ್ 10 17 18 ಅಂದರೆ 9 ಆಗುತ್ತೆ. ಇದರ ಡಿಜಿಟಲ್ ಸಮ್ಮು 10 16 7 ಅಂದರೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಡಿಜಿಟಲ್ ಸಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ವಿತಿನ್ ಸೆಕೆಂಡ್ ಆನ್ಸರ್ ಬರುತ್ತೆ. ಅದೇ ನೀವು ಈ ಥರ ಗುಣಾಕಾರ ಮಾಡ್ಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ಸೊ 19th ಪ್ರಾಬ್ಲಮ್ ನೋಡ್ರಿ. ಇಲ್ಲಿ ಎ ವರ್ಕ್ ಕ್ಯಾನ್ ಬಿ ಫಿನಿಶ್ಡ್ ಇನ್ ಎ ಡೇ ಬೈ 20 men ಆರ್ 30 women ಆರ್ 50 ಬಾಯ್ಸ್ ಅಂತ. ಅಂದರೆ 20 men ಅವರು ಅಥವಾ ಅಂದರೆ ಈಸ್ ಈಕ್ವಲ್ ಟು ಅಂತ 30 women ಅವರು ಅಥವಾ 50 ಬಾಯ್ಸ್ ಅವರು ಎಷ್ಟು ದಿನದಲ್ಲಿ ಕೆಲಸ ಮಾಡಿದ್ರೆ 1 ದಿನದಲ್ಲಿ ಕೆಲಸ ಮಾಡ್ತಾರಂತ. ಅದೇ ಕೆಲಸವನ್ನು 2 men and 5 boys ವರ್ಕ್ ಆನ್ ಆಲ್ಟರ್ನೇಟ್ ಡೇಸ್ ಆ್ಯಂಡ್ 6 women ವರ್ಕ್ ಆನ್ ಆಲ್ ಡೇಸ್ ಅಂತ. ಅಂದರೆ
2 ಮೆನ್ನು ಮತ್ತು 5 ಬಾಯ್ಸು ಆಲ್ಟರ್ನೇಟ್ ಡೇಸಲ್ಲಿ ವರ್ಕ್ ಮಾಡಿದರೆ ಆ 6 ವುಮೆನ್ ಏನೈತಿ ಪ್ರತಿದಿನ ಕೆಲಸ ಮಾಡ್ತಾರಂತ, ಕರೆಕ್ಟಲ್ಲ? ಪ್ರತಿದಿನ ಕೆಲಸ ಮಾಡಿದಾಗ ಎಷ್ಟು ದಿನದಲ್ಲಿ ಕೆಲಸ ಮುಗಿದದ್ದು ಕಂಡುಹಿಡಬೇಕಿಲ್ಲ ನಾವಿಲ್ಲಿ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ 20, 30 ಮತ್ತು 50ರದ್ದು 50ರದ್ದು ಎಲ್ ಸಿ ಎಮ್ ಏನಾಗುತ್ತೋ ಎಲ್ ಸಿ ಎಮ್ ಆಫ್ 20, 30 ಮತ್ತು 50ರದ್ದು ಎಲ್ ಸಿ ಎಮ್ ಏನಾಗುತ್ತೆ ನಮಗೆ 300 ಆಗುತ್ತೆ. 300 ಕರೆಕ್ಟಲ್ಲ? ಈ 300 ಎಂಬುದು ಏನಾಯ್ತು ನಮಗೆ ಟೋಟಲ್ ವರ್ಕ್ ಐತಿ. ಟೋಟಲ್ ವರ್ಕ್ 300 ಎಂಬುದು ಏನಿದು ಟೋಟಲ್ ವರ್ಕ್. ಆದ್ದರಿಂದ ನಮ್ಗೆ ನೋಡ್ರಿ ಎಮ್ ಡಿವೈಡೆಡ್ ಬೈ ಈ 20ನ್ನು 300ನ 20ರಿಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ ಡಿವೈಡ್ ಬೈ 15 ಸಿಗುತ್ತೆ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ 300ನ 30ರಿಂದ ಡಿವೈಡ್ ಮಾಡಿದ್ರೆ ಕೆಳಗೇನಾಗುತ್ತೆ 10 ಸಿಗುತ್ತೆ ಇಸ್ ಈಕ್ವಲ್ ಟು 300ನ 50ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ ಇಲ್ಲಿ 300ನ ಡಿವೈಡ್ ಮಾಡಿರಿ ಅವಾಗ ಏನಾಗುತ್ತೆ 6 ಆಗುತ್ತೆ. ಸೊ ಆದ್ದರಿಂದ ಎಮ್ ಎಫಿಷಿಯನ್ಸಿ ಎಷ್ಟೈತಿ 15 ಐತಿ, ಡಬ್ಲ್ಯೂದ ಎಫಿಷಿಯನ್ಸಿ 10 ಮತ್ತು ಬಿದ ಎಫಿಷಿಯನ್ಸಿ 6 ಐತಿ. ಅವ್ರು ಏನು ಹೇಳಿದಾರೆ ಅಂದರೆ ಈ ಥರ ಒಂದು ಲೈನ್ ಡಯಾಗ್ರಾಮ್ ಹಾಕ್ಕೊಂಡ್ರೆ ಫಸ್ಟ್ನೇದಾಗಿ 2 ಮೆನ್ನು ಪ್ಲಸ್ 6 ವುಮೆನ್ ಕೆಲಸ ಮಾಡ್ತಾರಂತ ಫಸ್ಟ್ ದಿನ. ಆಮೇಲೆ ಮತ್ತೆ ಏನು 5 ಬಾಯ್ಸ್ ಬರ್ತಾರೆ ಮತ್ತು 6 ವುಮೆನ್ ಬರ್ತಾರೆ. ಆಮೇಲೆ ಕೆಲಸಕ್ಕೆ ಮತ್ತೆ ಯಾರು ಬರ್ತಾರೆ 2 ಮೆನ್ನು ಪ್ಲಸ್ 6 ವುಮೆನ್. ಈ ಥರ ಕೆಲಸ ಮಾಡ್ಕೊತ ಹೋದರೆ ಆ ಕೆಲಸ ಎಷ್ಟು ದಿನದಲ್ಲಿ ಮುಗಿತದ ಕಂಡುಹಿಡೋಕಿಲ್ಲಿ. ಆದ್ದರಿಂದ ಫಸ್ಟ್ ನೋಡ್ರಿ ಇಲ್ಲಿ 2 ಮೆನ್ನು ಪ್ಲಸ್ 6 ವುಮೆನ್. ಮೆನ್ದು ಎಷ್ಟು ಎಫಿಷಿಯನ್ಸಿ ಐತಿ ಇಲ್ಲಿ ಮೆನ್ದು ಎಫಿಷಿಯನ್ಸಿ 15 ಐತಿ. 15 30 ಪ್ಲಸ್ 6 ವುಮೆನ್. ಒಂದು ವುಮೆನ್ ಎಫಿಷಿಯನ್ಸಿ 10 ಆದರೆ 6 ವುಮೆನ್ ಎಷ್ಟಾಗುತ್ತೆ ನಮಗೆ 60 ಆಗುತ್ತೆ. ಮತ್ತು ಅದೇ ಥರನೇ 5 ಬಾಯ್ಸ್ದು ಎಫಿಷಿಯನ್ಸಿ ಎಷ್ಟಿದೆ ಒಂದು ಬಾಯ್ಸ್ದು ಎಫಿಷಿಯನ್ಸಿ 6 ಆದರೆ 5 ಬಾಯ್ಸ್ದು ಎಷ್ಟಾಗುತ್ತೆ ನಮಗೆ ಎಫಿಷಿಯನ್ಸಿ 30 ಆಗುತ್ತೆ. ಮತ್ತು ಇದು 60. ಅದೇ ಥರ ಕಂಟಿನ್ಯೂ ಹಾಕ್ಕೊಂತ ಹೋಗುತ್ತೆ, ನಮಗೆ ಅವಶ್ಯಕತೆ ಇಲ್ಲ. ಈ ಎರಡೇ ದಿನದ್ದು ನಮಗೆ ಟೋಟಲ್ ಎಷ್ಟೈತಿ 2 ಡೇಸಲ್ಲಿ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗೈತೆ ನಮಗೆ ಇಲ್ಲಿ 90 ವರ್ಕ್ ಕಂಪ್ಲೀಟ್ ಆಗೈತಿ. ಕರೆಕ್ಟಲ್ಲ? ಸಾರಿ 90 ಅಲ್ಲ 180 ಡೇಸ್ 180 ಯೂನಿಟ್ ಕಂಪ್ಲೀಟ್ ಆಗೈತಿ. 180 ಯೂನಿಟ್ ಕಂಪ್ಲೀಟ್ ಆಗೈತಿ. ಇನ್ 2 ಡೇಸಲ್ಲಿ ಎಷ್ಟು ಯೂನಿಟ್ ಕಂಪ್ಲೀಟ್ ಆಗೈತಿ 180 ಯೂನಿಟ್ ಕಂಪ್ಲೀಟ್ ಆಗೈತಿ. ಬಟ್ ನಮಗೆ ಅಂಥದ್ದು 300 ಯೂನಿಟ್ ಬರಂಗೆ ಕಂಡುಹಿಡಬೇಕಿಲ್ಲ. ಸೊ 300 ಯೂನಿಟ್ ಕಂಡುಹಿಡ್ಬೇಕಂದ್ರೆ ನಾವು 18 3 54 ಮತ್ತು 18ರ ಮಗಿಲೆ ಅಂತ ಬರಲ್ಲ. ಯಾಕಂದರೆ 18 ಮಗಿಗೇನೋ 360 ಜಾಸ್ತಿ ಆಗುತ್ತೆ. ಅದಕ್ಕೆ ಮತ್ತೆ ನೆಕ್ಸ್ಟ್ ಅದೇ ಥರನೇ ಇದು 60 ಇರೋದು ಇದು 60. ಆಮೇಲೆ ನೆಕ್ಸ್ಟ್ 1ನೇ ದಿನ ಮತ್ತೆ ಯಾರು ಬರ್ತಾರೆ ಮತ್ತು ಇವರೇ ಬರ್ತಾರೆ. ಕರೆಕ್ಟಲ್ಲಿ ಇವ್ರು ಎಷ್ಟು ಯೂನಿಟ್ ತೊಗೊಂಬರ್ತಾರೆ ವರ್ಕು 90 ದಿನ ತೊಗೊಂಬರ್ತಾರೆ. ಸೊ ಆದ್ದರಿಂದ 3 ದಿನಕ್ಕೆ ಎಷ್ಟು ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ 270 ಯೂನಿಟ್ ವರ್ಕ್ ಕಂಪ್ಲೀಟ್ ಆಯಿತು. ಕರೆಕ್ಟಲ್ಲ? ಬಟ್ ನಮಗೆ 300 ಯೂನಿಟ್ ಕಂಪ್ಲೀಟ್ ಆಗೇನೆ ಎಷ್ಟು ಯೂನಿಟ್ ಬೇಕಿಲ್ಲ 30 ಯೂನಿಟ್ ಬೇಕು. ಕರೆಕ್ಟಲ್ಲ? 30 ಯೂನಿಟ್ ಮಾತ್ರ ಬೇಕು. ಆದ್ದರಿಂದ ಇವರು 30 ಯೂನಿಟ್ ಬೇಕು. ಬಟ್ ಅವರು ಸೆಕೆಂಡ್ ಬಾಯ್ಸು ಮತ್ತು ವುಮೆನ್ ಅವ್ರು ಎಷ್ಟು ಯೂನಿಟ್ ತೊಗೊಂಬರ್ತಾರಲ್ಲ 90 ಯೂನಿಟ್ ತೊಗೊಂಬರ್ತಾರೆ. ಕರೆಕ್ಟಲ್ಲ? ಬೇಕಿದ್ರೆ ನೆಕ್ಸ್ಟ್ ಪೇಜಲ್ಲಿ ತೋರಿಸಿ ನೋಡ್ರಿ. 3 ಡೇಸಿಗೆ ಎಷ್ಟು ಯೂನಿಟ್ ಕಂಪ್ಲೀಟ್ ಆಗಿದೆ ವರ್ಕು 3 ಡೇಸಿಗಲ್ಲ 3 ಡೇಸಿಗೆ 270 ಯೂನಿಟ್ ಕಂಪ್ಲೀಟ್ ಆಗಿದೆ. 270 ಯೂನಿಟ್ ಕಂಪ್ಲೀಟ್ ಆಗಿದೆ. ಬಟ್ ನಮಗೆ 300 ಆಗಲಿಕ್ಕೆ 30 ಯೂನಿಟ್ ಮಾತ್ರ ಬೇಕು. ಕರೆಕ್ಟಲ್ಲ? ಬಟ್ ಬಾಯ್ಸ್ ಬರೋರು ಏನು ಮಾಡ್ತಾರೆ ಅವರು 3 ಡೇಸ್ ಆದಮೇಲೆ ಬಾಯ್ಸ್ ನಮಗೆ 30 ಯೂನಿಟ್ ಮಾತ್ರ ಬೇಕಿದ್ರೆ ಏನಾಗುತ್ತೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಬಟ್ ಬಾಯ್ಸ್ ಅವ್ರು ಎಷ್ಟು ಯೂನಿಟ್ ತೊಗೊಂಬರ್ತಾರೆ ಅವರು 90 ಯೂನಿಟ್ ತೊಗೊಂಬರ್ತಾರಂತೆ. ಸೊ 90 ಯೂನಿಟ್ ತೊಗೊಂಬರ್ತಾರೆ. ಆದ್ದರಿಂದ ಇದೊಂದು ಕ್ಯಾನ್ಸಲ್ ಆಗಿ 3 1/3 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. 3 ಡೇಸ್ 1/3 ಡೇಸಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ಹೆಂಗೆ ಬರ್ರಿ ಅಂದರೆ 3 1/3 ಡೇಸಲ್ಲಿ ಏನಾಗುತ್ತೆ ನಮಗೆ 1/3 ಡೇಸಲ್ಲಿ ಎಷ್ಟು 300 ಯೂನಿಟ್ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಈ ಥರ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ಲ? ಸೊ ನಿಮಗೆ ಇನ್ ಕೇಸ್ ಏನನ್ನ ಈ ಕ್ಲಾಸಲ್ಲಿ ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಏನಂತಿದೆ, ಫೈಂಡ್ ದ ಏರಿಯಾ ಆಫ್ ದಿ ಕಾರ್ಡ್ಬೋರ್ಡ್ ದಟ್ ಈಸ್ ರಿಕ್ವೈರ್ಡ್ ಟು ಮೇಕ್ ಎ ಬಾಕ್ಸ್ ಆಫ್ ಸೈಜ್ 12 ಸೆಂಟಿಮೀಟರ್ 14 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್ ಅಂತ. ಅವ್ರು ಏನಂತ ಹೇಳಿದಾರೆ ಅಂತಂದರೆ ಒಂದು ಕಾರ್ಡ್ಬೋರ್ಡ್ ಐತಿ ಈ ಥರ. ಹೆಂಗಂತಂದರೆ ಡಯಾಗ್ರಾಮ್ ಇದರದು ಸೊ ಈ ಥರ ಒಂದು ಕಾರ್ಡ್ಬೋರ್ಡ್ ಇದೆಯಲ್ಲ, ಕಾರ್ಡ್ಬೋರ್ಡ್ ಅಂದ್ಕೊಳ್ರಿ ನೀವು. ನನಗೆ ಯಾಕೋ ಡಯಾಗ್ರಾಮ್ ಬರ್ತಿಲ್ಲ ಕಾಣುತ್ತೆ. ಸೊ ಈ ಥರ ಒಂದು ಕಾರ್ಡ್ಬೋರ್ಡ್ ಐತಿ. ಈ ಕಾರ್ಡ್ಬೋರ್ಡಿಂದ ಬಾಕ್ಸ್ ತಯಾರು ಮಾಡಲಿಕ್ಕೆ ಟೋಟಲ್ ಏರಿಯಾ ಎಷ್ಟು ಬೇಕು ಕಂಡುಹಿಡಬೇಕಿಲ್ಲ. ಸೊ ನಮಗೆ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಲೆಂತ್ ವ್ಯಾಲ್ಯೂ ಎಷ್ಟೈತಿ 12 ಸೆಂಟಿಮೀಟರ್. ಅದೇ ಥರ ಬ್ರೆಡ್ತ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 14 ಸೆಂಟಿಮೀಟರ್. ಮತ್ತು ಹೈಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿ.
ಆದ್ದರಿಂದ ಟೋಟಲ್ ಏರಿಯಾ ಎಷ್ಟು ಬರುತ್ತೆ ಕಂಡುಹಿಡಿಯೋಕೆ. ಸೊ ನಮಗೆ ಟೋಟಲ್ ಏರಿಯಾ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಐತಿ, ಆ ಫಾರ್ಮುಲಾನ ಹಾಕಿದರೆ ಆಯಿತು, ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ. ಸೊ ಏನಂತಂದರೆ ಟೋಟಲ್ ಏರಿಯಾ ಈಸ್ ಈಕ್ವಲ್ ಟು 2 ಇಂಟು ಎಲ್ ಬಿ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಎಲ್ ಅಂತ. ಅಂದರೆ ನಮಗೆ ಈ ಫಾರ್ಮುಲಲ್ಲಿ ಹಾಕಿದರೆ ಬಂದುಬಿಡುತ್ತೆ. ಆದ್ದರಿಂದ ಟೋಟಲ್ ಏರಿಯಾ ಈಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ನ ಗುಣಾಕಾರ ಮಾಡಿರಿ, 12 ಮತ್ತು 14ನ ಗುಣಾಕಾರ ಮಾಡಿರಿ, 12 ಇಂಟು 14 ಪ್ಲಸ್ ಇದು ಬ್ರ್ಯಾಕೆಟ್ ತೆಗಿರಿ, ಇದು ಪ್ಲಸ್ ಅದೇ ಥರ ಒಂದು ನಿಮಿಷ. ಸೊ ಇದು ಪ್ಲಸ್ ಬ್ರೆಡ್ತ್ ಎಷ್ಟೈತಿ 14 ಐತಿ, ಹೈಟ್ ಎಷ್ಟೈತಿ 8 ಐತಿ, ಪ್ಲಸ್ ಇದು ಹೈಟ್ ಎಷ್ಟೈತಿಲ್ಲ 8 ಐತಿ, ಲೆಂತ್ ಎಷ್ಟೈತಿ ನಮಗೆ ಮತ್ತು 12 ಅಂತ ಗುಣಾಕಾರ ಮಾಡಿ ಬರೀರಿ. ಸೊ ಟೋಟಲ್ ಏರಿಯಾ ಈಸ್ ಈಕ್ವಲ್ ಟು 2 ಇಂಟು 12 ಇಂಟು 14, 12 4 48, 4 ಕೈಲ 12 1 12 168 ಪ್ಲಸ್ 14 8 112 ಪ್ಲಸ್ 8 8 12 12 8 96. ಸೊ ಕೂಡಿಸ್ರಿ ಇಲ್ಲಿ. ಇದರಲ್ಲಿ ನೀವು ಎಷ್ಟು ಮಾಡಿ 168 112 ಮತ್ತು 96 ಕೂಡಿಸಿದ್ರೆ 16 ಒಂದು ಕೈಲ 10 10 11 17 ಒಂದು ಕೈಲ 376. ಸೊ ನಮಗೇನು ಸಿಗುತ್ತೆ ಅಂದರೆ 2 ಇಂಟು 376. ಸೊ ಗುಣಾಕಾರ ಮಾಡಿದ್ರೆ ನಮಗೇನಾಗುತ್ತೆ ಟೋಟಲ್ ಏರಿಯಾ ವ್ಯಾಲ್ಯೂ ಬರುತ್ತೆ. 2 6 12 2 7 14 15 ಒಂದು ಕೈಲ 2 3 6 752 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ, ಇಷ್ಟು ನಮಗೇನಾಗುತ್ತೆ ಟೋಟಲ್ ಏರಿಯಾ 752 ಆಗಿರುತ್ತೆ. ಸೊ ಇಷ್ಟು ನಮಗೆ PYQ ಸೀರೀಸ್ ಪಾರ್ಟ್ 3 ಏನಾಗಿತ್ತು, ನಮಗೆ ಪ್ರಾಕ್ಟೀಸ್ ಸೆಟ್ 3 ಕಂಪ್ಲೀಟ್ ಆಯ್ತು ಇವತ್ತು. ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಂದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಹಾಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ PDF ಕ್ಲಾಸ್ ನೋಟ್ಸ್ ಏನನ್ನ ಬೇಕಿದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೇನಾಗುತ್ತೆ PDF ಕ್ಲಾಸ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಅದರ ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದೇ ಥರ ನಿಮಗೆ ಶಾರ್ಟ್ಕಟ್ ಅಪ್ರೋಚು ಪ್ರತಿ ಎಕ್ಸಾಮ್ಗೆ ನಿಮಗೆ ಕಲಿಬೇಕಂತಂದರೆ, ಅಂದರೆ ಶಾರ್ಟ್ಕಟ್ ಅಪ್ರೋಚ್ನ ನೀವು ಕಲಿಬೇಕಂತಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿದರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದರೆ ಅಲ್ಲಿ ನಿಮಗೆ E to Z ಬೇಸಿಕ್ ಟು ಅಡ್ವಾನ್ಸ್ ನಿಮಗೆ ಏನು ಮಾಡ್ತೀವಿ, ಟೀಚ್ ಮಾಡ್ತೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮಗೆ ನಾನು ಲೈಕ್ ಆಗಿದ್ರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಗ್ರೂಪು ಕೂಡ ಇದೇ ಥರ ನೀವು ಕಲಿಯೋಕ್ಕೆ ಅವ್ರನ್ನು ಕರ್ಕೊಂಬರ್ರಿ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.